ಹರಿ ಓಂ. ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನೃತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವಂ ಚಿತ್ರಮರ್ಚ. ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನಮಂ ನವಂ ಸ್ಪಷ್ಟ ಸುಭಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ನೌಮಿ ನ್ಯಾಯ ಸುಧಾದಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘೂತ್ತಮ ಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಂ ವಿಬುಧಾಚಾರ್ಯಂ ವೇದಜ್ಞಾನಬ್ಧಿಚಂದಿರಂ ದುರ್ಮತಧ್ವಂತಮರ್ತಂಡಂ ಸತ್ಯಧ್ಯಾನ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದ ಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷ ಚಿಂತನ ವಿಧೌ ನೂನಂ ಮನಂ ಮಾ ಕೃಥಾಃ. ಶ್ರೀ ಸತ್ಯಾತ್ಮ ಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನ ಮೇ ಸದ್ಗತಿಃ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಅಪೈಃ ಪ್ರಮುಚ್ಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಗೋವಿನ ಅಪಹಾಕು ಬಿದ್ದಿದ್ದಾರೆ. ಆ ಪಾಪದಿಂದಾಗಿ ವಸಿಷ್ಠರು ಶಾಪ ಕೊಟ್ಟರು. ವಸಿಷ್ಠರಲ್ಲಿರುವ ಬ್ರಹ್ಮದೇವರು ಅವರಿಗೆ ಶಾಪವನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಬಹಳ ಅನರ್ಥ ಪರಂಪರೆಗೆ ಈಡಾಗಿದ್ದಾರೆ. ಆ ಸಂದರ್ಭದಲ್ಲಿ ಗಂಗೆಗೆ ಹೋಗಿ ಕೇಳಿಕೊಂಡಾಗ ಗಂಗೆ ಆ 8 ಜನರನ್ನ ಹೆತ್ತು 7 ಜನರನ್ನ ಸಂಹಾರ ಮಾಡುವುದಕ್ಕೆ ಒಪ್ಪಿಕೊಂಡ್ಲು. ಆ ಪ್ರಕಾರ ಪ್ರತೀಪರಾಜನ ತೊಡೆಯ ಮೇಲೆ ಬಂದು ಕೂತು ಶಂತನುವಿನ ಜೊತೆಗೆ ವಿವಾಹವಾಗಿ ಶಂತನುವಿನಿಂದ ಒಂದೊಂದಾಗಿ ಸಂತಾನವನ್ನು ಪಡೆದು ಆ 7 ಜನರನ್ನ ನಿರಾತಂಕವಾಗಿ ಕೊಂದು ಹಾಕಿದ್ಲು. 8ನೆಯ ಗರ್ಭವನ್ನು ಕೊಲ್ಲುವ ಪ್ರಯತ್ನವನ್ನು ಮಾಡಿದಾಗ ಶಂತನು ತಡೆದ, ಗಂಗೆ ಬಿಟ್ಟು ಹೋದ್ಲು. ಹೋಗುವಾಗ ಕಥೆಯೆಲ್ಲ ಹೇಳಿ ಏನಿದು ದೇವಗುಹ್ಯ ಅಂತನ್ನುವುದನ್ನು ತಿಳಿಸಿ ಮಾಯವಾಗಿದ್ದಾಳೆ. ಇಷ್ಟಾದ ಮೇಲೆ ಆ ಶಂತನು ಎಂಥ ದೊಡ್ಡ ರಾಜ ನೋಡಿ. ಸರಾಜ ಶಂತನು ಧೀಮ, ಉತ್ತಮ ಬುದ್ಧಿವಂತ. ದೇವತೆಗಳು ಅವನನ್ನ ಗೌರವಿಸ್ತಿದ್ರು, ರಾಜರೂ ಅವನನ್ನ ಪೂಜಿಸ್ತಿದ್ರು, ಯಾವ ಋಷಿಗಳು ಅವನ ಬಗ್ಗೆ ಆದರವನ್ನು ತಾಳಿದ್ರು. ಇಂತಹ ಉತ್ತಮನಾದಂತಹ ಆ ದೇವತೆ ಧರ್ಮಾತ್ಮ, ಧರ್ಮದಲ್ಲಿ ಅವನಿಗೆ ಮನಸ್ಸು, ಯಾವಾಗಲೂ ಸತ್ಯವಚನ, ಲೋಕದಲ್ಲಿ ಪ್ರಥಿತ ಪ್ರಖ್ಯಾತ, ದಮ ದಾನ ಕ್ಷಮ ಬುದ್ಧಿ ನಾಚಿಕೆ ಧೈರ್ಯ ತೇಜಸ್ಸು ಇದೆಲ್ಲ ಗುಣಗಳು ಉತ್ತಮವಾಗಿವೆ. ಅವನಲ್ಲಿ ಗುಣವಂತಿಕೆ ಕಮ್ಮಿ ಇಲ್ಲ. ನಿತ್ಯಾನ್ಯಾಸನ್ ಮಹಾಸತ್ವೇ, ಇದು ಯಾವಾಗೋ ತಾತ್ಕಾಲಿಕವಾಗಿ ಈ ಗುಣಗಳು ಬಂತು, ಅಂದೇ ಆ ಗುಣಗಳೆಲ್ಲ ಲೋಪವಾಗಿ ನಾಶವಾಗಿ ಹೋಯಿತು, ಹೀಗಾಗ್ತಿರಲಿಲ್ಲ. ಅವನಲ್ಲಿ ಗುಣವಂತಿಕೆ ಶಾಶ್ವತವಾಗಿದೆ. ನಿತ್ಯಾನ್ಯಾಸನ್ ಏವಂಸ ಗುಣಸಂಪನ್ನೋ ಧರ್ಮಾರ್ಥ ಕುಶಲಃ. ಧರ್ಮ ಅರ್ಥಗಳಲ್ಲಿ ಧರ್ಮಕ್ಕಾಗಿ ಅವನು ಏಟು ಹಾಕಿರಲಿಲ್ಲ, ಹಣದ ಬೆನ್ನತ್ತಿ ಧರ್ಮವನ್ನ ಕಡೆಗಣಿಸಿರಲಿಲ್ಲ. ಎರಡಕ್ಕೂ ಯಥಾಯೋಗ್ಯವಾಗಿರುವಂತಹ ಮರ್ಯಾದೆ ಗೌರವಗಳನ್ನು ಕೊಟ್ಟಿದ್ದ. ಆಸೀದ್ ಭರತ ವಂಶಸ್ಯ ಗೋಪ್ತಾ ಸರ್ವಜನಸ್ಯ ಚ ಕಂಬುಗ್ರೀವ ಪೃಥುವ್ಯಂಸಃ ಮತ್ತ ವಾರಣ ವಿಕ್ರಮಃ ತಸ್ಯ ಕೀರ್ತಿಮತೋ ವೃತ್ತಂ ಅವೇಕ್ಷ ಸತತಂ ನರಾಃ ಧರ್ಮ ಏವ ಪರಃ ಕಾಮಾತ್ ಅರ್ಥಾಚ್ಚೇತಿ ವ್ಯವಸ್ಥಿತಾಃ. ಮಹಾಭಾರತ ಒಂದು ಬಹಳ ಸುಂದರವಾದ ಮಾತನ್ನು ಹೇಳುತ್ತೆ. ಈ ಶಂತನುವಿನ ವ್ಯಕ್ತಿತ್ವ, ಶಂತನುವಿನ ಗುಣವಂತಿಕೆ, ಇಲ್ಲಿ ಬಹಳ ಗುಣಗಳನ್ನು ಹೇಳಿದ್ದಾರೆ. ಎಲ್ಲ ಗುಣಗಳನ್ನು ಹೇಳಿ 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 ಇಂಥ ಗುಣವಂತನಾಗಿದ್ದ ಅನ್ನುವುದಾಗಿ ಮಹಾಭಾರತ ವರ್ಣನೆ ಮಾಡಿದರೆ ಅಷ್ಟೆಲ್ಲ ವರ್ಣನವನ್ನ ನಮ್ಮ ಆಚಾರ್ಯರು ಹೇಳ್ತಾರೆ ಗುಣಜ್ಯೇಷ್ಠ ಶಂತನು. ಒಂದೇ ಮಾತಿನಲ್ಲಿ ಅಷ್ಟೆಲ್ಲ ಗುಣಗಳನ್ನ
ಒಂದು ಶಬ್ದದಲ್ಲಿ ತಮಗೆ ತೋರ್ತಾರೆ. ಶ್ರೀಮದಾಚಾರ್ಯರ ಅದ್ಭುತವಾದಂತಹ ಕೌಶಲ. ಗುಣಜ್ಯೇಷ್ಠಶ್ಚ ಶಂತನು ಅಂತನ್ನುವ ಹೇಳುವುದರಲ್ಲಿ ಗುಣಶ್ರೇಷ್ಠ ಎಂಬ ಶಬ್ದವನ್ನಾಡಲಿಲ್ಲ, ಗುಣಜ್ಯೇಷ್ಠ ಅಂತಂದ್ರು ಶ್ರೀಮದಾಚಾರ್ಯ. ಸ್ವರಸ್ತೆ ಇದೆ. ಏನಾಗಿದೆ, ಮೊದಲು ಪ್ರತೀಪನ 3 ಜನ ಮಕ್ಕಳಲ್ಲಿ ದೇವಾಪಿ, ಬಾಲ್ಮೀಕ, ಶಂತನು. ಹಾಗಾಗಿ ಆರ್ಡರಿನಲ್ಲಿ, ಜನ್ಮದ ಆರ್ಡರಿನಲ್ಲಿ ಇವನು ಕೊನೆಯವನಾದದ್ದರಿಂದ ಇವನಿಗೆ ರಾಜ್ಯ ಸಿಗುವುದಕ್ಕೆ ಆಸ್ಪದವೇ ಇಲ್ಲ. ಇವನು ಕೊನೆಯವನಾದದ್ದರಿಂದ ಇವನಿಗೆ ರಾಜ್ಯ ಸಿಗಬಾರದಾಗಿತ್ತು. ಆದರೆ ಗುಣವಂತನಾಗಿದ್ದ. ಗುಣವಂತನಾದ್ರೆ ಏನಾಯ್ತು ಅಂದ್ರೆ ಅದಕ್ಕೆ ಶ್ರೀಮದಾಚಾರ್ಯರು ಹೇಳ್ತಾರೆ. ಶ್ರೀಮದಾಚಾರ್ಯರು ಆ ಪ್ರಸಂಗವನ್ನೆಲ್ಲ ವ್ಯಾಖ್ಯಾನ ಮಾಡಿ ಬಿಡ್ತಾರೆ. ಗುಣವಂತನಾದದ್ದರಿಂದ ಹಿರಿತನ ಇವನಿಗೆ ಬಂತು. ಗುಣಗಳಿಂದ ಇವನು ಉತ್ತಮನಾಗಿದ್ದ ಮಾತ್ರವಲ್ಲ, ಗುಣಶ್ರೇಷ್ಠಶ್ಚ ಶಂತನು ಶಬ್ದ ಬೇರೆ, ಗುಣಜ್ಯೇಷ್ಠಶ್ಚ ಶಂತನು. ಗುಣೈಹಿ, ಗುಣಗಳಿಂದಾಗಿ, ಗುಣಗಳ ನಿಮಿತ್ತದಿಂದಾಗಿ ಅವನು ಜ್ಯೇಷ್ಠತ್ವವನ್ನು ಪಡೆದು ಬಿಟ್ಟಿದ್ದನು. ಜನ್ಮದಿಂದ ಜ್ಯೇಷ್ಠನಾಗಿರಲಿಲ್ಲ. ಜ್ಯೇಷ್ಠ ಅಂದ್ರೆ ಜನ್ಮದಿಂದ, ಹಿರಿಯನಾಗಿದ್ರೆ ಎಲ್ಡರ್ಲಿ ಪರ್ಸನ್ ಅಂತ ಅರ್ಥ. ಜ್ಯೇಷ್ಠ ಅಂದ್ರೆ, ಶ್ರೇಷ್ಠ ಅಂದ್ರೆ ಉತ್ತಮ ಮನುಷ್ಯ ಅಂತ ಅರ್ಥ. ಇವನು ಗುಣಗಳಿಂದ ಶ್ರೇಷ್ಠನೂ ಆಗಿದ್ದ, ಜ್ಯೇಷ್ಠನೂ ಆಗಿದ್ದ ಅನ್ನುವುದನ್ನು ತೋರಿಸಿ ರಾಜ್ಯಕ್ಕೆ ಅಧಿಕಾರಿಯಾಗಿದ್ದ. ಅಣ್ಣಂದರಿಗಿಂತಲೂ ಮೊದಲು ಇವನಿಗೆ ರಾಜ್ಯ ಸಿಗಲಿಕ್ಕೆ ಯೋಗ್ಯವಾಗಿತ್ತು ಅನ್ನುವುದನ್ನು ತೋರಿಸುವುದಕ್ಕಾಗಿ ಶ್ರೀಮದಾಚಾರ್ಯರು ಗುಣಜ್ಯೇಷ್ಠಶ್ಚ ಶಂತನು ಎಂಬ ಶಬ್ದವನ್ನ ಅರ್ಥ. ಅಂದ್ರೆ ಈ ಮಾತಿನಲ್ಲಿ ಸ್ವಾರಸ್ಯವನ್ನು ನಾವು ತಿಳ್ಕೊಬೇಕು. ಹೀಗೆ ಅವನ ಮಾತನ್ನು ಒಂದನ್ನು ಹೇಳ್ತಾರೆ. ತಸ್ಯ ಕೀರ್ತಿಮತೋ ವೃತ್ತಂ ಅವೇಕ್ಷ ಸತತಂ ನರಾಹ ಧರ್ಮ ಏವ ಪರಃ ಕಾಮಾದರ್ಥಾಚೇತಿ ವ್ಯವಸ್ಥಿತಾಃ. ಎಷ್ಟು ವಿಚಿತ್ರವಾಗಿತ್ತು ಅಂತಂದ್ರೆ ಅವನ ಗುಣವಂತಿಕೆ, ಧರ್ಮ ಇದನ್ನು ಕಂಡು ಅವನ ಜೀವನದಲ್ಲಿ ಯಶಸ್ವಿಯಾಗಿದ್ದ, ಬಹಳ ಯಶಸ್ವಿಯಾಗಿದ್ದ. ಶ್ರೀಮಂತ, ಕೀರ್ತಿವಂತ, ಸರ್ವಮಾನ್ಯ, ದೊಡ್ಡ ರಾಜ, ಹಿರಿಯ ಚಕ್ರವರ್ತಿ, ಎಲ್ಲ ರಾಜರಿಗೆ ವಂದ್ಯ, ಉತ್ತಮ ಧಾರ್ಮಿಕ, ಎಲ್ಲ ಪ್ರಜೆಗಳಿಗೆ ಪ್ರಿಯ, ಲೋಕಪ್ರಿಯತೆಯಲ್ಲಿ ಕಮ್ಮಿ ಇಲ್ಲ. ಇದೆಲ್ಲ ಅವನಿಗೆ ಬಂದದ್ದು ಧರ್ಮದಿಂದಾಗಿ ಬಂತು ಅನ್ನುವುದನ್ನು ಕಂಡ್ರು. ಧರ್ಮದಿಂದಾಗಿ ಇಂತಹ ಉತ್ತಮವಾದ ಸ್ಥಿತಿ, ಉತ್ತಮವಾದ ಯಶಸ್ಸು, ಶ್ರೇಯಸ್ಸು ಇದು ಬಂತು ಅನ್ನುವುದನ್ನು ಕಂಡಾಗ ಆ ಎಲ್ಲ ಪ್ರಜೆಗಳಿಗೆ ಅವನ ಧರ್ಮದ ಮೇಲೆ ಬಹಳ ನಂಬಿಕೆ ಹುಟ್ಟಿ ಆ ಧಾರ್ಮಿಕನಾದವರು ಹೀಗೆ ಉತ್ತಮರಾಗ್ತಾರೆ ಅಂತ ಅನ್ನೋದನ್ನು ಕಂಡಾಗ ಹಾಗಾದ್ರೆ ನಾವು ಧರ್ಮವನ್ನು ಮಾಡಬೇಕು ಅಂತ ಅನ್ನೋದಾಗಿ ಅವರಿಗೆ ಭರವಸೆ ಬಂದು ಧರ್ಮ ಏವ ಪರೋ ರಾಜ, ಧರ್ಮ ಏವ ಪರಕ್ಕಾಮಾದ ಅರ್ಥಾಚ್ಛೇತಿ ವ್ಯವಸ್ಥಿತ. ಭೋಗ ಮಾಡುವುದರಲ್ಲಿ ಅರ್ಥವಿಲ್ಲ, ಹಣ ಗಳಿಸುವುದು ಬಹಳ ಮುಖ್ಯವಲ್ಲ, ಧರ್ಮವನ್ನು ಮಾಡುವುದರಿಂದ ಎಲ್ಲ ಶ್ರೇಯಸ್ಸು ತನ್ನಷ್ಟಕ್ಕೆ ತಾನೇ ಕೈಗೂಡಿ ಬರ್ತದೆ, ಆದ್ದರಿಂದ ಧರ್ಮವನ್ನು ಮಾಡಬೇಕು ಎಂಬುದಾಗಿ ಎಲ್ಲ ಪ್ರಜೆಗಳಿಗೆ ಮನಸ್ಸಿಗೆ ಹಿಡಿಸುವಂತಾಗಿ. ಬಹಳ ಮಹತ್ವದ ಮಾತು. ಧಾರ್ಮಿಕರು ಯಾವಾಗಲೂ ಯಶಸ್ವಿಗಳಾಗಬೇಕು, ಅನಿವಾರ್ಯ. ನಾನು ಅನೇಕ ಬಾರಿ ಇದನ್ನು ಆಲೋಚನೆ ಮಾಡ್ತಿರ್ತೇನೆ, ಅನೇಕ ಸಲ ಅನೇಕ ಜನರಿಗೆ ನಾನು ಈ ಮಾತನ್ನು ಹೇಳುತ್ತೇನೆ. ಧಾರ್ಮಿಕನಾದ ಮನುಷ್ಯ ಎಂದೆಂದಿಗೂ ಅಪಯಶಸ್ವಿಯಾಗಬಾರದು. ಒಬ್ಬ ಧಾರ್ಮಿಕ ಅಪಯಶಸ್ವಿಯಾದ ಅಂದ್ರೆ ನೋಡಿ, ನಮ್ಮಲ್ಲಿ ಇದ್ದಾನೆ, ಅವನು ಬರೇ ಕೇವಲ ದೇವರ ಪೂಜೆ, ಧರ್ಮ, ಕರ್ಮ ಅಂತ ಹೇಳಿ ಮಾಡ್ತಾನೆ, ಆದರೆ ಅವನಿಗೇನಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲದೆ ಸತ್ತೋದ ಅವನು ಅಂತಾದ್ರೆ ಅವನ ಕುಟುಂಬದ 100 ಜನ, ಅವನ ಸುತ್ತಮುತ್ತ ಇರುವ ಬಳಗದ ಎಲ್ಲ ಜನರು ಕೂಡ ಧರ್ಮವನ್ನು ಕೈ ಬಿಟ್ಟು ಬಿಡ್ತಾರೆ. ಧರ್ಮದ ದೋಷವೇನಿಲ್ಲ, ಅವನ ವೈಯಕ್ತಿಕ ಪ್ರಾರಬ್ಧವಿತ್ತು ಅನ್ನುವುದಕ್ಕಾಗಿ ಆ ಅನರ್ಥವಾಗಿದೆ ಅವನಿಗೆ. ಆದರೆ ಅದು ಧರ್ಮದ ಮೇಲೆ ಹೆಸರು ಹಾಕಿ, ಧರ್ಮದ ಹೆಸರಿಗೆ ಅದನ್ನ ದೋಷವನ್ನು ಕೊಟ್ಟು ಆರೋಪ ಮಾಡಿ ಅದನ್ನು ಬಿಟ್ಟು ಬಿಡ್ತಾರೆ. ಅದಾಗಬಾರದು ಅಂತ ಅನ್ನುವುದಕ್ಕಾಗಿ ಮನುಷ್ಯ ಆಗಬೇಕಾದದ್ದೇನು ಅಂದ್ರೆ ಧಾರ್ಮಿಕನಾದ ಮನುಷ್ಯ ಯಶಸ್ವಿಯಾಗದು, ಸುಖಿಯಾಗದು. ಧಾರ್ಮಿಕನಾದ ಮನುಷ್ಯ ಬುದ್ಧಿವಂತಿಕೆಯಿಂದ ತಾನು ವಿನಾಕಾರಣವಾಗಿ ತಾನು ದುಃಖಭಾಗಿಯಾಗದೇ ಇದ್ದಂತೆ ತನ್ನನ್ನು ತಾನು ನೋಡಿಕೊಳ್ಳಬೇಕು. ವ್ಯವಹಾರದಲ್ಲಾಗಲಿ ಅಥವಾ ಹಣಕಾಸಿನ ವಿಷಯದಲ್ಲಾಗಲಿ ಇನ್ಯಾವುದೇ ಒಂದು ವಿಷಯದಲ್ಲಿ ಅವನು ಅಪಯಶಸ್ವಿಯಾಗಬಾರದು. ಈ ಜಾಗರೂಕತೆಯನ್ನು ವಹಿಸಿ ಅವನು ಉತ್ತಮ ಶ್ರೀಮಂತವೋ ಹಾಗೂ ಸ್ಟೇಟಸ್ಸಿನ ದೃಷ್ಟಿಯಲ್ಲಿ, ಒಂದು ಪ್ರತಿಷ್ಠೆಯ ಕೀರ್ತಿಯ ದೃಷ್ಟಿಯಲ್ಲೂ ಕೂಡ ಉತ್ತಮನಾಗಬೇಕು. ಅದರಿಂದ ಧರ್ಮದ ಬಗ್ಗೆ ಜನರಿಗೆ ಹೆಚ್ಚು ನಂಬಿಕೆ. ಆ ಮಾತು ಮಹಾಭಾರತ ಒಂದು ಸಣ್ಣ ಮಾತಿನಲ್ಲಿ ಹೇಳ್ತಾ ಇದೆ. ಶಂತನುವಿನ ಕುರಿತಾಗಿ ಪ್ರಜೆಗಳು ಹೇಗೆ ಕಂಡ್ರು, ಅದರಿಂದ ಅವರು ಏನ್ ಡಿಡ್ಯೂಸ್ ಮಾಡಿದ್ರು ಅಂದ್ರೆ ಒಂದೇ ಮಾತನ್ನು ಹೇಳ್ತಾರೆ. ತಸ್ಯ ಕೀರ್ತಿಮತೋ ವೃತ್ತಂ ಅವೇಕ್ಷ ಸತತಂ ನರಾಹ.
ಅವನ ವೃತ್ತ, ಅವನ ಆಚರಣೆ, ಅವನ ಅನುಷ್ಠಾನ, ಅವನ ಕ್ರಮ, ಅವನ ಇರುವು, ಅವನ ಯಶಸ್ಸು, ಅವನ ಕೀರ್ತಿ ಇವುಗಳನ್ನು ಕಂಡು ಧರ್ಮ ಏವ ಪರಃ ಕಾಮಾತ್ ಅರ್ಥಾಚ್ಚೇತಿ ವಿನಿಶ್ಚಿತಾಹ. ಅರ್ಥ ಕಾಮಗಳಿಗಿಂತಲೂ ಧರ್ಮ ಬಹಳ ಶ್ರೇಯಸ್ಕರ, ಬಹಳ ಉತ್ತಮವಾದದ್ದು. ಧರ್ಮವನ್ನು ಅನುಷ್ಠಾನ ಮಾಡುವುದರಿಂದ ನಮಗೆಲ್ಲ ಹಿತವಾಗ್ತದೆ ಅಂತ ಪ್ರಜೆಗಳಿಗೆ ಮನವರಿಕೆಯಾಗಿತ್ತು. ಇಂಥ ಆ ರಾಜ ವೀತಶೋಕ ಭಯಾಬಾಧಾಹ, ಅವನ ರಾಜ್ಯವಾಳ್ತಾ ಇರುವಾಗ ಜಗತ್ತಿನಲ್ಲಿ ಸಮಾಜದಲ್ಲಿ ಜನ ಹೇಗಿತ್ತು ಅಂದ್ರೆ ಸುಖ ಸ್ವಪ್ನ ನಿಬೋಧನಾಹ. ಸುಂದರವಾಗಿ ಮಾತನ್ನು ಹೇಳ್ತಾರೆ. ಸುಖ ಸ್ವಪ್ನ ನಿಬೋಧನಾಹ. ಮಲಗುವಾಗ ಚಿಂತೆ ಇರಲಿಲ್ಲ, ಏಳುವಾಗ ಸಂತಾಪವಿರಲಿಲ್ಲ. ಅಥವಾ ಮಲಗುವಾಗ ಸಂತಾಪವಿರಲಿಲ್ಲ, ಏಳುವಾಗ ಚಿಂತೆ ಇರಲಿಲ್ಲ. ಸಂತಾಪಗಳು ಇಲ್ಲದೇನೆ ಜನರು ಮಲಗ್ತಿದ್ರು, ಎಚ್ಚರವಾಗ್ತಿದ್ರು. ಸುಖ ಸ್ವಪ್ನ ನಿಬೋಧನ ಇದು ಏನು ಹೇಳ್ತದೆ ಅಂತಂದ್ರೆ ಮನುಷ್ಯನ ಜಾಗರದ ಪೂರ್ಣವಾದ ಜವಾಬ್ದಾರಿ ಹೊತ್ತದ್ದು ಸುಖ. ಇದು ಸುಷುಪ್ತಿ, ನಿದ್ರೆ. ಗಾಢವಾದ ನಿದ್ರೆ ಏನು ಬರುತ್ತೆ, ಇದು ನಮ್ಮ ಜಾಗರದ ಪ್ರತಿಬಿಂಬ. ಎಚ್ಚರವಾಗಿರುವಾಗ ನಾವು ಎಷ್ಟು ಚಿಂತಾ ಸಂತಾಪಗಳಿಗೆ ಒಳಗಾದವೋ ಅಷ್ಟೇ ನಮ್ಮ ರಾತ್ರಿಯ ನಿದ್ರೆ ಅಷ್ಟು ಡಿಸ್ಟರ್ಬ್ಡ್ ಆಗಿರ್ತದೆ. ರಾತ್ರಿಯ ನಿದ್ರೆ ಇದು ಸುಖವಾಗಿತ್ತು ಅಂತ ಅನ್ನೋದಕ್ಕೆ ಅರ್ಥ ಏನು ಅಂದ್ರೆ ಜಾಗರದಲ್ಲಿ ಬಹಳ ಚಿಂತೆ ಇಲ್ಲ, ಮನಸ್ಸಿಗೆ ಆಹ್ಲಾದಕರವಾಗಿತ್ತು, ನಿಶ್ಚಿಂತವಾಗಿದ್ದ ಅಂತ ಅರ್ಥ. ನಿಮಗೆ ನಿದ್ರೆ ಚೆನ್ನಾಗಾಗತ್ತಲ್ಲ ಅಂತ ರೋಗಿಗೆ ಕೇಳ್ತಾರೆ. ಅದರರ್ಥ ಏನು? ಆ ನಿದ್ರೆ ಅನ್ನೋದು ಇದು ಅನೇಕದರ ಕುರುಹು, ಅನೇಕದರ ಚಿಹ್ನ, ಅನೇಕವನ್ನು ಅದರಿಂದ ನಾವು ಊಹಿಸ್ಲಿಕ್ಕೆ ಬರ್ತದೆ. ಹಾಗಾಗಿ ಕೆಟ್ಟದ್ದನ್ನ ಒಳ್ಳೆಯದನ್ನ ಊಹಿಸೋದು ನಿದ್ರೆಯಿಂದ. ಹಸಿವಾಗತ್ತಾ? ಹಾಗಾದ್ರೆ ನಿನ್ನ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿದೆ. ಹೇಗೋ ಹಾಗೆ ನಿದ್ರೆ ಚೆನ್ನಾಗಾಗತ್ತಾ? ಹಾಗಾದ್ರೆ ನಿನ್ನ ಮಾನಸಿಕ ಸ್ಥಿತಿಯೂ ಚೆನ್ನಾಗಿದೆ. ಅಲ್ಲ, ಕೆಲವರಿಗೆ ನಿದ್ರೆ ಹತ್ತದ ಬಿಡ್ರಿ, ಅವ್ರಿಗೆ ಏನು ಚಿಂತೆ ಮಾಡುವುದು, ಎಷ್ಟು ಮಾಡಿದ್ರೂ ಅವರಿಗೆ ಹತ್ತದೆ. ಅದು ಅವರವರ ದೈವ ಚೆನ್ನಾಗಿರ್ತದೆ ಕೆಲವರದು, ಅದು ಮಾತು ಬೇರೆ. ಆದರೆ ಸಾಮಾನ್ಯವಾಗಿ ಸುಖ ಸ್ವಪ್ನ ನಿಬೋಧನಾ, ಮಲಗುವುದಕ್ಕೆ ಅವರಿಗೆ ಚಿಂತೆ ಇರಲಿಲ್ಲ, ಎಚ್ಚರವಾಗುವುದಕ್ಕೆ ಚಿಂತೆ ಇಲ್ಲ. ಮಲಗುವುದಕ್ಕೂ ಚಿಂತೆ, ನಿದ್ರೆನೇ ಹತ್ತುವುದಿಲ್ಲ ಅಂತ ಚಿಂತೆ. ಇದು ಮಲಗುವಾಗ. ಎಚ್ಚರವಾಗುವಾಗ ಎಚ್ಚರವಾಯ್ತಲಪ್ಪ, ಇನ್ನು ಮಾಡಬೇಕಿನ್ನು ಅಂತ ಹೇಳಿ ಚಿಂತೆ. ಈ ಎರಡೂ ಚಿಂತೆಗಳಿಲ್ಲದೆ ಇದ್ದವನಿಗೆ ಸುಖವಾಗಿ ಮಲಗುತ್ತಾನೆ, ಸುಖವಾಗಿ ಹೇಳ್ತಾನೆ, ಉತ್ಸಾಹದಿಂದ ಹೇಳ್ತಾನೆ, ನಿಶ್ಚಿಂತವಾಗಿ ಮಲಗುತ್ತಾನೆ. ಇದು ಆ ಶಂತನು ರಾಜ್ಯವನ್ನು ಆಳ್ತಾ ಇರುವಾಗ ಈ ತರಹದ ಸುಖ ಸ್ವಪ್ನ ನಿಬೋಧನವಿತ್ತು ಜಗತ್ತಿನೊಳಗೆ. ಮಹಾಭಾರತ ನಿಜವಾಗಿ ನಾನು ಇವತ್ತು ಅಧ್ಯಯನ ಮಾಡ್ತಾ ಇರೋ ಪ್ರತಿ ಸಲವೂ ಹಾಗೆ ನಮಗೆ ಭಾಸವಾಗ್ತದೆ. ಅಧ್ಯಯನ ಮಾಡ್ತಾ ಇರುವಾಗ ಸ್ವಲ್ಪ ನಿಧಾನವಾಗಿ ವೇಳೆ ಇಟ್ಕೊಂಡು ಮಹಾಭಾರತವನ್ನು ಓದ್ರು. ಒಂದೊಂದು ಶ್ಲೋಕವನ್ನ ಶ್ರವಣ ಮಾಡಬೇಕು, ಮೆಲಕ್ ಹಾಕಬೇಕು. ರೋಮಂಥ ಮಾಡಿದಂತೆ ಆ ಮಹಾಭಾರತದ ಆ ಇಕ್ಷುದಂಡದಲ್ಲಿ ರಸ ಹೆಚ್ಚು ಬರ್ತದೆ. ಬಹಳ ಸುಂದರವಾದಂತಹದ್ದು. ವೀತಶೋಕ ಭಯಾಬಾಧಾಹ ಸುಖ ಸ್ವಪ್ನ ನಿಬೋಧನಾಹ ಪತಿಂ ಭರತ ಗೋಪ್ತಾರಂ ಸಮಪದ್ಯಂತ ಭೂಮಿಪಾಹ ತೇನ ಕೀರ್ತಿಮತಾಶಿಷ್ಟಾಹ. ಒಳ್ಳೆ ಕೀರ್ತಿಮಂತ, ಭಾರಿ ತೇಜಸ್ವಿ. ಅವನು ಯಾರಿಗೇನು ಶಾಸನ ಮಾಡ್ತಾನೆ, ಹೀಗೆ ಮಾಡಬೇಕು ಅಂತ ಹೇಳಿದರೆ ಮಾಡಿದ್ರು ಅಂತ ತಿಳಿದಿ. ರಘುರಾಜನ ಬಗ್ಗೆ ಒಂದು ಕಾಳಿದಾಸವನ್ನು ಮಾತನ್ನು ಹೇಳ್ತಾನೆ. ರಘುರಾಜ ತನ್ನ ಆಸ್ಥಾನದಲ್ಲಿ ಒಂದು ಕಡೆಗೆ ತನ್ನ ಪೀಠದ ಮೇಲೆ ವಿರಾಜಮಾನನಾಗಿ ಸಿಂಹಾಸನದಲ್ಲಿ ಕೂತಿದ್ರು ಕೂಡ ಯಾರೇ ಎಲ್ಲೇ ಮೂಲೆಯಲ್ಲಿ ಒಂದು ತಪ್ಪು ಮಾಡಬೇಕು ಅಂತಂದ್ರೆ ಆ ತಪ್ಪು ಮಾಡ್ಲಿಕ್ಕೆ ಹೊರಟ ಸಂದರ್ಭದಲ್ಲಿ ಎದುರುಗಡೆ ಆ ರಾಜ ಬಂದು ನಿಂತಂತೆ ಕಾಣ್ತಿತ್ತು. ಬಾಣಗಳನ್ನು ಹಿಡಿದು ರಘುರಾಜ ಬಂದಿದ್ದಾನೆ ಎದರಲ್ಲಿ, ಬೇಡ ಮಹಾರಾಯ ತಪ್ಪು ಮಾಡೋದು ಬೇಡ ಅಂತ ಅನಿಸಬೇಕು. ಅಷ್ಟರ ಮಟ್ಟಿಗೆ ಹಿ ವಾಸ್ ಅಲೈವ್. ಅಂಥ ಅವನ ಕೆಲವರು ಬದುಕಿರ್ತಾರೆ, ಸತ್ತಂತೆ ಬದುಕಿರ್ತಾರೆ. ಕೆಲವರು ಸಾಯ್ತಾರೆ, ಬದುಕಿದಂತೆ ಸತ್ತಿರ್ತಾರೆ. ಅವರ ಪರಂಪರೆ ಹೀಗೆ ಹಾಕಿಕೊಟ್ಟಿರ್ತಾನಲ್ಲ, ಆ ಪರಂಪರೆಯನ್ನ ತಪ್ಪಿ ಮುರಿದು ಅದನ್ನ ದೂರ ಸರಿದು ಬೇರೆ ತಪ್ಪು ಮಾಡೋಣ, ಅಪರಾಧ ಮಾಡೋಣ ಅಂದ್ರೆ ಸಾಧ್ಯವೇ ಆಗುದಿಲ್ಲ. ಸತ್ಯಧ್ಯಾನದ ವ್ಯಕ್ತಿತ್ವ ಹಾಗೇ ವ್ಯಕ್ತಿತ್ವ. ಸತ್ತೋದ್ರು ಆ ಮಹಾರಾಯರು ಜೀವಂತವಾಗಿದ್ದಾರೆ. ಅವರು ಹಾಕಿಕೊಟ್ಟ ದಾರಿ ಬಿಟ್ಟು ಮತ್ತೊಂದು ದಾರಿಯಲ್ಲಿ ಹೋಗೋಣ ಅಂತಂದ್ರೆ ಮಹಾ ಪೀಠಾಧಿಪತಿಗಳಿಗೆ ಸಾಧ್ಯವಾಗುದ್ರೆ ಸತ್ಯಧ್ಯಾನ ಹೋಗ್ತಿರಲಿಲ್ಲ ಅಂತ. ಅದೇ ಸತ್ಯಧ್ಯಾನ ಹೋಗಾರಲ್ಲ, ಈಗ ಯಾಕೆ ವಿಚಾರ ನಿಮ್ಗೆ? ಬದುಕಿದಾಗ ಅವರು ಬೈತಾರೆ ವಿಚಾರ, ಬಹಿಷ್ಕಾರ ಹಾಕ್ತಾರೆ ಚಿಂತೆ, ಈಗ ಯಾಕಪ್ಪ? ಇಲ್ಲ, ಸತ್ತರೂ ಬದುಕಿದಂತೆ ಇರುವವರು ಕೆಲವರು, ಬದುಕಿದ್ರೂ ಸತ್ತಂತೆ ಇರುವವರು ಅನೇಕರು. ಹಾಗೆ ಈ ಮಹಾರಾಯ ತೇನ ಕೀರ್ತಿಮತಾಶಿಷ್ಟಾಹ ಶಕ್ರ ಪ್ರತಿಮ ತೇಜಸ. ಏನ್ ತೇಜಸ್! ಅವನ ಎಲ್ಲೇ ಕೂತಿರಲಿ, ಅವನ ವ್ಯಕ್ತಿತ್ವ ಹಾಗೆ ಅಗಾಧವಾದ ವ್ಯಕ್ತಿತ್ವ, ಮಹಾಪ್ರಭಾವಕಾರಿಯಾದಂತಹ ವ್ಯಕ್ತಿತ್ವ. ಅವನು ಕೂತಲ್ಲಿಂದಲೇನೆ ಎಲ್ಲರ ಮೇಲೆ, ಎಲ್ಲರ ಮನಸ್ಸಿನ ಮೇಲೆ ಪ್ರಭಾವವನ್ನು ಮಾಡೋಣ. ಅವ್ರು ಒಪ್ಪುದಿಲ್ಲಪ್ಪ, ಆ ಗುರುಗಳು ಒಪ್ಪುದಿಲ್ಲ, ಅವರು ಬೇಡ ಅಂತಂತಾರೆ, ಇಲ್ಲಿ ಬಂದಿಲ್ಲ, ಅವರು ಹೇಳಿಲ್ಲ, ಇಲ್ಲಿ
ಆದರೆ ಕೂತಲ್ಲಿಂದಲೇ ಅವರ ವ್ಯಕ್ತಿತ್ವ ಹಾಗೆ. ಇದು ಅವರ ಕೀರ್ತಿಯ, ಅವರ ತೇಜಸ್ಸಿನ ಪ್ರಭಾವ. ಯಜ್ಞದಾನ ಕ್ರಿಯಾಶೀಲಾ ಸಮಪದ್ಯಂತ ಭೂಮಿಪಾಹ. ಈ ರಾಜನಿಂದಾಗಿ ಉಳಿದ ರಾಜರು, ಪ್ರಜೆಗಳಲ್ಲ, ಉಳಿದ ರಾಜರೂ ಕೂಡ ಯೋಗ್ಯವಾದ ಯಜ್ಞ, ದಾನ, ತಪಸ್ಸು ಇವುಗಳನ್ನು ಮಾಡುವಲ್ಲಿ ತೊಡಗಿದ್ದು. ಯಾರು ಯಜ್ಞದಾನ ಬಿಡುವಂತಿಲ್ಲ, ಎಲ್ಲರೂ ಮಾಡ್ತಿದ್ರು. ಬ್ರಹ್ಮಪರ್ಯಚರ ಕ್ಷತ್ರಂ ವಿಷಕ್ಷತ್ರಮನುವ್ರತಾಃ ಬ್ರಹ್ಮಕ್ಷತ್ರಾನುರಕ್ತಶ್ಚ ಶೂದ್ರಾಃ ಪರ್ಯಚರನ್ ವಿಷಃ. ಸಮಾಜದಲ್ಲಿ ಒಂದು ಸಿಸ್ಟಮ್ ಹಾಕಿಕೊಟ್ಟಿದ್ದಾರೆ. ಒಬ್ರು ಹಿರಿಯರು, ಒಬ್ರು ಕಿರಿಯರು. ಈ ಹಿರಿಯರು ಕಿರಿಯರು ಅಂತ ಕಾನ್ಸೆಪ್ಟ್ ಯಾವ ಕುಟುಂಬದಲ್ಲಿರುವುದಿಲ್ಲ, ಯಾವ ಸಂಸ್ಥೆಯಲ್ಲಿರುವುದಿಲ್ಲ, ಯಾವ ಊರಿನಲ್ಲಿರುವುದಿಲ್ಲ, ಯಾವ ಸಮಾಜದಲ್ಲಿರುವುದಿಲ್ಲ, ಯಾವ ರಾಜ್ಯದಲ್ಲಿರುವುದಿಲ್ಲ. ಆ ರಾಜ್ಯ, ರಾಷ್ಟ್ರ, ಸಮಾಜ, ಕುಟುಂಬ, ಸಂಸ್ಥೆ ಉಳಿಯುವುದಿಲ್ಲ. ಹಿರಿತನ ಬೇಕು ಒಬ್ಬರಿಗೆ, ಅವರ ಮಾತನ್ನು ನಾವು ಕೇಳಬೇಕು. ಇದು ಯಾವಾಗಲೂ ಶ್ರೇಯಸ್ಸು. ಆ ಹಿರಿಯ ಅವನ ಮುಟ್ಟಾಳನೇ ಇರಲಿ, ಅವನ ಮಾತನ್ನು ಕೇಳಬೇಕು. ಇದು ಒಗ್ಗಟ್ಟಿಗೆ ಬಹಳ ಮುಖ್ಯವಾಗಿ ಸಾಧಕವಾದ ವಸ್ತು. ನಮ್ಮಲ್ಲಿ ಎಲ್ಲರೂ ಬುದ್ಧಿವಂತ. ಹಾಗಾದಾಗ ಯಾರೂ ಯಾರ ಮಾತನ್ನು ಕೇಳುವುದಿಲ್ಲ. ತಪ್ಪು ದಾರಿಗೆ ಹೋಗುವುದು ಚಿಂತೆ ಇಲ್ಲ, ಆದ್ರೆ ಒಂದೇ ದಾರಿಗೆ ಹೋದರೆ ಆ ತಪ್ಪಿನಿಂದ ದೂರವಾಗಲಿಕ್ಕೂ ಬರ್ತದೆ. ಆದರೆ ಅಡ್ಡವಾಗಿ ಕಂಡಲ್ಲಿ ಚೆದರಿ ಹೋದರೆ ಅದರಲ್ಲಿ ಐಕಮತ್ಯ ಇಲ್ಲದೆ ಇದ್ರೆ ಎಂದೆಂದಿಗೂ ಆಗುವುದು. ಬಹಳ ಮಹತ್ವದ ಮಾತು. ಐಕಮತ್ಯ ಇದ್ದಾಗ ಆ ಮುಖ್ಯ ಯಾವ ನಮಗೆ ಆಳುವ ರಾಜನೋ ಆ ಆಳುವ ರಾಜನನ್ನೇ ಕಿತ್ತಾಕಿ ಮತ್ತೊಬ್ಬನನ್ನು ತರಬಹುದು. ಆದರೆ ನಮ್ಮಲ್ಲೇ ಐಕಮತ್ಯವಿಲ್ಲದೆ ಇರುವಾಗ ನಮ್ಮನ್ನು ಆಳುವ ಸರಿಯಾದ ರಾಜನನ್ನು ತರಲಿಕ್ಕೆ ಆಗುವುದಿಲ್ಲ. ಯಾಕೆ? ನಮ್ಮಲ್ಲಿ ಐಕಮತ್ಯ ಬೇಕು. ಹಾಗಾಗಿ ಒಬ್ಬವನು ಆಳುವವನು, ಉಳಿದವರೆಲ್ಲ ಅವನ ಆಳ್ವಿಕೆಗೆ, ಅವನ ಆಡಳಿತಕ್ಕೆ ಒಳಪಟ್ಟವರು. ಹೀಗಿರಬೇಕೇ ಹೊರತು ಎಲ್ಲರೂ ಆಳುವವರು ಅಂತ ಆಗತಕ್ಕದ್ದಲ್ಲ. ಇದು ಕುಟುಂಬದಲ್ಲಿ ನೋಡ್ಕೊಳ್ಳಿ. 4 ಜನ ಮನೆಯಲ್ಲಿ ಇರ್ತಾರೆ, 3 ಜನ ಇರ್ತಾರೆ. ಈಗಿನ ಕಾಲಕ್ಕೆ 4 ಜನ ಕಮ್ಮಿ, ತಂದೆ, ತಾಯಿ, ಮಗ, 3 ಜನ ಇರ್ತಾರೆ. ಯಾರೂ ಯಾರ ಮಾತನ್ನು ಕೇಳದೆ ಇದ್ರೆ ಆ ಮನೆಯ ಕಥೆ ಕೇಳೋ ಹಾಗಿತ್ತು. ಯಾಕಂದ್ರೆ ಯಾರೂ ಯಾರ ಮಾತನ್ನು ಕೇಳುವುದಿಲ್ಲ. ಹೆಂಡತಿ ಅಂತಾಳೆ ನಾನು ಬುದ್ಧಿವಂತಳು. ನಿಜವಾಗಿ ನಿಮಗೆ ಹೇಳ್ತೀನಿ, ಈ ಸಮಸ್ಯೆಗಳಾಗಿವೆ ಕುಟುಂಬಗಳಲ್ಲಿ. ನಮ್ಮ ಮಾಧ್ವರ ಕುಟುಂಬದಲ್ಲಿ, ನನ್ನ ಹೊರಗಿನ ಕುಟುಂಬದ ಚಿಂತೆ ಇಲ್ಲ ಅಲ್ಲ, ಅದು ಪ್ರಶ್ನೆ ಇದೆ. ಆದರೆ ಮಾಧ್ವರ ಕುಟುಂಬಗಳಲ್ಲಿ ಯಾರ ಸಂಸ್ಕಾರ ಚೆನ್ನಾಗಿರಬೇಕು ಅಂಥ ಕುಟುಂಬಗಳಲ್ಲಿ ಈ ತರಹ ಆಗಿದೆ. ಹಿಂದೆಲ್ಲ ಹರಿತಾ ಇರುವ ನದಿ ಇವತ್ತು ನಿಲ್ಲೋದಕ್ಕೆ ಕಾರಣವೇನು ಅಂತ ಹೇಳಿ ಅದನ್ನು ಹುಡುಕ್ತಾ ಹೋದಾಗ ಅಲ್ಲೊಬ್ಬ ಹುಡುಗ, ಏನ್ ಸುಂದರ, ಏನ್ ಚೆಲುವ, ಏನ್ ತೇಜಸ್ಸು, ಹರಿ ಪರಾಕ್ರಮಿ, ಶೂರ, ಧೀರ, ಕೈಯಲ್ಲಿ ಧನುರ್ಬಾಣಗಳನ್ನು ಹಿಡಿದುಕೊಂಡು ನಿಂತಿದ್ದಾನೆ. ಅವನು ಅಲ್ಲಿ ಒಂದ್ ಕಡೆಗೆ ನಿಂತು ಬಾಣಗಳನ್ನು ಬಿಟ್ಟು ಸಂಪೂರ್ಣವಾದ ಗಂಗಾ ನದಿಯನ್ನು ನಿಲ್ಲಿಸಿತು. ಇಷ್ಟು ಅದ್ಭುತವಾದಂತಹ. ಹಿಂದೆ ನಾವು ಏನು ಕೇಳಿದ್ವಿ? ಕಾರ್ತವೀರ್ಯಾರ್ಜುನ. ಆ ಕಾರ್ತವೀರ್ಯಾರ್ಜುನ 1000 ಬಾಹುಗಳನ್ನು ಕೈ ಮಾಡಿ ಅಡ್ಡಗಟ್ಟಿ ನಿಲ್ಲಿಸಿದಾಗ ರಾವಣ ಆಟ ಆಡ್ತಾ ಇರುವ ಸ್ಥಳಕ್ಕೆ ಅದು ಹೋಯ್ತಂತೆ ನೀರು. ಅವನು ರಾವಣ ಯುದ್ಧಕ್ಕೆ ಬಂದಾಗ ರಾವಣ ಯುದ್ಧಕ್ಕೆ ಬಂದದ್ದನ್ನು ನೋಡಿ ಆ ಕಾರ್ತವೀರ್ಯಾರ್ಜುನ ಆ ರಾವಣನ ಕುತ್ತಿಗೆ ಹಿಡಿದು ಏನು 10 ತಲೆ ಹುಳ ಇದೆ ಅಂತ ಹೇಳಿ ಕರ್ಕೊಂಡು ತನ್ನ ಹೆಂಡತಿ ತೋರಿಸ್ತಾನೆ. ನೋಡಿದು 10 ತಲೆ ಹುಳ, ಇದು 20 ಕೈ ಇದೆ, 10 ತಲೆ ಇದೆ, ಎಂತ ಹುಳ, 2 ಕಾಲು ತೋರಿಸಿದನಂತೆ. ಆಗ ಅವನೊಬ್ಬ ಗಂಗಾ ನದಿಯನ್ನ ಕಟ್ಟಿದವ. ಆ ಗಂಗಾ ನದಿಗೆ ಕಟ್ಟಿದಂತಹ ಡ್ಯಾಮ್ ಕಟ್ಟಿದ ಮಹಾಶಯ ಕೈಗಳಿಂದ ಅವನು ಕಾರ್ತವೀರ್ಯಾರ್ಜುನನಾದರೆ, ಇವನು ಬಾಣಗಳಿಂದ ಇವನು ಡ್ಯಾಮ್ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ದ. ನೀರು ಸಣ್ಣಕ್ಕೆ ಹರಿತಿತ್ತು. ಬಂದ ನೋಡಿದ ಕುಮಾರನನ್ನ, ಕೂತದ್ದು ನೋಡಿದ, ಆಶ್ಚರ್ಯವಾಯಿತು. ಯಾರಿವನು ಅಂತ ವಿಚಾರ ಮಾಡ್ತಾ ಇದ್ದಾನೆ. ಆ ಮಗನನ್ನು ನೋಡಿದ್ರೆ ಗುರುತಿದ್ದವನು. ನೋಮಧೀಮಾನ್ ಅಭಿಜ್ಞಾತು ತಮನ್ಮಜಂ. ಅವನು ಯಾರು ಇದ್ದಾಗ ಆಗ ತತ್ರೈವ ಮೋಹಯಾಮಾಸ ಮಾಯ. ಇಷ್ಟರೊಳಗೆ ಒಂದು ಬಾಣವನ್ನು ಬಿಟ್ಟು ಇವನಿಗೆ ಮೋಹ ಮಾಡಿಬಿಟ್ಟ ಶಂತನುವಿಗೆ ಮೋಹ ಮಾಡಿದಾಗ ಅವನಿಗೆ ಮಾಯೆಯಿಂದ ನೋಡ್ಲಿಕ್ಕಾಗಲಿಲ್ಲ, ಗೊತ್ತೇ ಆಗಲಿಲ್ಲ, ಸಿಗಲಿಲ್ಲ. ಆಗ ಇವನು ಗುರುತು ಸಿಗದೆ ಇದ್ದಂತೆ ಆಗಿತ್ತು ಮೊದಲು, ಆಮೇಲೆ ಅದೃಶ್ಯನೇ ಆಗಿಬಿಟ್ಟ. ಪಿತೃದರ್ಶನಾದನು ಶ್ರೀಮದಾಚಾರ್ಯ ಹೇಳ್ತಾರೆ, ಅದೃಷ್ಟನಾದ, ಅಂತರ್ಹಿತನಾದ ಮೇಲೆ ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಅವನ ಮಗ ಏನವನು, ನನ್ ಮಗ ಇದ್ರೆ ಇಷ್ಟೇ ವಯಸ್ಸಿರಬಹುದಾಗಿತ್ತು, ಪ್ರಾಯ ನನ್ ಮಗನೇ ಇರಬಹುದು ಅಂತ ಊಹೆ ಮಾಡಿದ. ಊಹೆ ಮಾಡ್ತಾ ಇದ್ದಾನೆ. ಅಷ್ಟರಲ್ಲಿ ಗಂಗಾದೇವಿ ಬಂದ್ಲು. ಚಮತ್ಕಾರ, ಗಂಗಾದೇವಿ ಬಂದ್ರೆ ಈ ಗಂಗಾದೇವಿ ನನ್ನ ಹೆಂಡತಿ, ಇವಳು ಎಷ್ಟೋ ದಿವಸ ನನ್ನ ಜೊತೆಗಿದ್ಲು ಅಂತ ಹೇಳಿ ಆ ವಿಚಾರವೂ ಅವನ ತಲೆಯಲ್ಲಿ ಬರಲಿಲ್ಲ, ನೆನಪೇ ಸಿಗಲಿಲ್ಲ, ಗುರ್ತೇ ಸಿಗಲಿಲ್ಲ. ಗಂಗಾದೇವಿ ಬಂದು ಹೇಳಿಲ್ಲ ಆಮೇಲೆ, ನಾನ್ ನಿನ್ನ ಹೆಂಡತಿ ಗಂಗಾ, ನನ್ ಮಗ ಇವನು, ನಿನ್ನಲ್ಲಿ ಹುಟ್ಟಿದ್ದಾನಲ್ಲ, 7 ಜನರನ್ನ ಕೊಂದೆ, 8ನೇದವನ್ನ ಕೊಂಡಬೇಡ ಅಂತ ಹೇಳ ಬಂದಿದ್ದಾನೆ, ತಗೋ, ಇವನಿಗೆ ಎಲ್ಲ ವಿದ್ಯಾಭ್ಯಾಸಗಳನ್ನ ನಾನು ಮಾಡಿಸಿದ್ದೇನೆ. ಹಾಗೆ ಹೇಳ್ತಾರೆ, ವೇದಾನ್ ಸಮಭ್ಯಸ ತದ್ವಶಗಂತರಾತ್ಮ ಬೃಹಸ್ಪತ್ಯಾಚಾರ್ಯರ ಹತ್ತಿರ
50 ವರ್ಷಗಳವರೆಗೆ ವೇದಾಧ್ಯಯನವನ್ನು ಮಾಡಿದ್ದಾನೆ ದೇವವ್ರತ. 50 ವರ್ಷ ದೇವವ್ರತ ಅಧ್ಯಯನವನ್ನು ಮಾಡಿದ್ದಾನೆ. ಮುಂದೆ 50 ವರ್ಷ ಪರಶುರಾಮ ದೇವರ ಹತ್ತಿರ ಸಮಸ್ತವಾದ ತತ್ವವನ್ನ ಶಾಸ್ತ್ರವನ್ನು ಕೇಳಿ ತಿಳಿದಿದ್ದಾನೆ. ಮುಂದೆ ಮತ್ತೆ 25 ವರ್ಷಗಳವರೆಗೆ ಭೃಗುಋಷಿ ಕಲಿತಿದ್ದಾನೆ. ವೇದಗಳನ್ನ 50 ವರ್ಷ ತತ್ವವಿದ್ಯೆಯನ್ನ ವೇದಾಂತವನ್ನ 25 ವರ್ಷಗಳವರೆಗೆ ಶಸ್ತ್ರವಿದ್ಯೆಯನ್ನ ಕಲಿತು ಬಂದಿದ್ದಾನೆ. ಇಷ್ಟಾಗಿ ಬಂದಿದ್ದಾನೆ, ತಗೋ ಇದು ನಿನ್ನ ಮಗ ಅಂತ ಹೇಳಿ ಗಂಗಾದೇವಿ ಒಪ್ಪಿಸ್ತಾಳೆ. ಆಗ ಅವಳೂ ಗುರ್ತಿಗೆ ಸಿಗಲಿಲ್ಲ. ಆಮೇಲೆ ಗೊತ್ತಾಯ್ತು, ಹೇಳಿದ್ರು ವಸಿಷ್ಠಾದೇಶ ವೀರ್ಯವಾನ್, ವಸಿಷ್ಠರಿಂದ, ಶುಕ್ರಾಚಾರ್ಯರಿಂದ, ಆಮೇಲೆ ಬೃಹಸ್ಪತ್ಯಾಚಾರ್ಯರಿಂದ ಏನೇನು ಕಲಿಬೇಕೋ, ಪರಶುರಾಮ ದೇವರಿಂದ ಏನು ಅನುಕೂಲವಾಯಿತೋ ಅಷ್ಟೆಲ್ಲವನ್ನು ಕಲ್ತಿದ್ದಾನೆ. ದೊಡ್ಡ ಜ್ಞಾನಿಯಾಗಿದ್ದಾನೆ, ಮಹಾಪರಾಕ್ರಮಿ, ಅಸ್ತ್ರಶಸ್ತ್ರ ಪ್ರತಾಪವುಳ್ಳವ. ಇಂಥ ನಿನ್ನ ಮಗನನ್ನ ಸ್ವೀಕಾರ ಮಾಡು ನೀನು ಅಂತ ಹೇಳಿದಾಗ ಆಗಲಿ ಅಂತ ಹೇಳಿ ತೆಗೆದುಕೊಂಡ. ಬಲಗೈ ಹಿಡ್ಕೊಂಡು ಗಂಗಾ ನದಿಯ ಆ ದೇವವ್ರತವನ್ನು ನಡೆಸಿಕೊಂಡು ಬಂದು. ಅವನಿಗೆ ಎಷ್ಟು ವರ್ಷ ಆಗ ಅಂತಂದ್ರೆ ಸಣ್ಣ ಬಾಲಕ, 125 ವರ್ಷದ ಮಗ. ಕೇವಲ 125 ವರ್ಷದ ಮಗನನ್ನ ಕರ್ಕೊಂಡು ಬಂದು ಮಗನಿಗೆ ತನ್ನ ಗಂಡನಿಗೆ ಒಪ್ಪಿಸ್ತಾಳೆ, ಶಂತನುವಿಗೆ. ಶಂತನು ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡಿಕೊಂಡು ಆಮೇಲೆ ಸ್ವಲ್ಪ ದಿವಸ ಹೀಗೆ ಕಳೀತದೆ. ಸತಥಾ ಸಹ ಪುತ್ರೇಣ ರಮಮಾಣೋ ಮಹೀಪತಿ ವರ್ತಯಾಮಾಸ ವರ್ಷಾಣಿ 4 ಅಮಿತ ವಿಕ್ರಮ. ಆ ಪುರುಷ ದೇವವ್ರತ ಬಂದ ಮೇಲೆ, ಭೀಷ್ಮಾಚಾರ್ಯರ ಮನೆಗೆ ಬಂದ ಮೇಲೆ ಆ ಭೀಷ್ಮನ ಗುಣವಂತಿಕೆಯನ್ನು ಕಂಡು ಶಂತನುವಿಗೆ ಬಹಳ ತೃಪ್ತಿ. ಅವನ ಪರಾಕ್ರಮ, ಅವನ ಜ್ಞಾನ, ಅವನ ವ್ಯವಹಾರ, ಅವನ ನೀತಿ, ಅವನ ನ್ಯಾಯ, ಅವನ ಯಾವುದೇ ಒಂದು ಸಮಸ್ಯೆಯನ್ನು ಬಿಡಿಸುವಂತಹ ಕ್ರಮ ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರ ಹತ್ತಿರ, ಅದರ ಮೇಲೆ ಪರಶುರಾಮ ದೇವರ ಹತ್ತಿರ ಅಧ್ಯಯನವನ್ನು ಮಾಡಿ ಬಂದಂತಹ ಮಹಾತ್ಮ. ಹಾಗಾಗಿ ಅವನ ಬಗ್ಗೆ ಬಹಳ ಸಂತೋಷವಾಗಿದೆ. 4 ವರ್ಷಗಳವರೆಗೆ ಆ ದೇವವ್ರತ ಬಂದ ತೃಪ್ತಿಯಲ್ಲಿ ಅವನು ಕಾಲವನ್ನು ಕಳೆದು ಬಿಟ್ಟ. ಎಲ್ಲ ಮುಗಿದು ಹೋಯಿತು. ಆ ಸಂದರ್ಭದಲ್ಲಿ ಒಂದು ಸಲ ಬೇಟೆಯಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ ಯಮುನಾ ನದಿ ದಂಡೆ ಮೇಲೆ. ಯಮುನಾ ನದಿ ದಂಡೆ ಮೇಲೆ ಬೇಟೆಯಾಡ್ಲಿಕ್ಕೆ ಹೋಗ್ತಾ ಇರುವಾಗ ಅಲ್ಲಿ ದೋಣಿಯಿಂದ ದಾಟಿ ಆಚೆ ಹೋಗಬೇಕು ಅಂತ ಹೊರಟ. ಆಗ ದೋಣಿ ಹತ್ರ ಬಂದು ನೋಡ್ತಾ ಇದ್ದಾನೆ ಒಬ್ಬ ಹುಡುಗಿ. ಅವಳಿಗೂ ಸುಮಾರು ವರ್ಷವಾಗಿತ್ತು, ಆದ್ರೂ ಹುಡುಗಿ. ಆ ಹುಡುಗಿ ಅಲ್ಲಿ ದೋಣಿಯನ್ನು ದಾಟಿಸುವುದಕ್ಕೆ ಅಲ್ಲಿ ಕೂತಿದ್ದಾಳೆ. ಸಣ್ಣ ಹುಡುಗಿನೇ ಪಾಪ. ಆ ದೋಣಿಯನ್ನು ದಾಟಿಸುವುದಕ್ಕೆ ಅಲ್ಲಿ ಹುಡುಗಿ ಕೂತಿದ್ದಾಳೆ ದೋಣಿಯಲ್ಲಿ. ಅವಳ ಹತ್ರ ಹೋಗಿ ಕೇಳಿದ, ನಡಿಯಮ್ಮ ಇದನ್ನು ದಾಟಿಸುವ ಆಚೆ. ಆಗ ಕೇಳ್ತಾನೆ, ನೀನ್ ಯಾಕೆ ಇಲ್ಲಿದ್ದಿ? ಇಲ್ಲಿ ಯಾರು ಪುರುಷರಿಲ್ಲೇನು? ಇಲ್ಲ, ನಮ್ಮ ತಂದೆಗೆ ಸೇವೆಯಾಗಲಿ ಅನುಕೂಲವಾಗಲಿ ಅಂತ ಅನ್ನೋದಕ್ಕಾಗಿ ನಾನಿದ್ದೀನಿ ಇಲ್ಲಿ. ಅವನಿಗೇನೋ ಕೆಲಸವಾಗ್ತಿರ್ತದೆ, ಅವನು ಬೇರೆ ಬೇರೆ ಕೆಲಸ ಮಾಡ್ತಿರ್ತಾನೆ, ಮೀನುಗಾರ ಅವನು. ಅದಕ್ಕೆ ನಾನು ಇಲ್ಲಿ ದೋಣಿಯನ್ನ ನಾನು ನಡೆಸ್ತೀನಿ ಅಂತ ಹೇಳಿದ್ಲು. ಬಹಳ ಸಂತೋಷ, ದಾಟಿಸುವ ಆಚೆ ಅಂತ ಹೇಳಿದ್ರು. ಹೇಳಿದಾಗ ಅವಳ ರೂಪ, ಅವರ ಮಾಧುರ್ಯ ಮತ್ತು ಗಂಧ. ಹಿಂದೆ ಪುರಾಶರರು ಅವಳ ಸಹವಾಸದಲ್ಲಿ ವೇದವ್ಯಾಸ ದೇವರನ್ನು ಪಡೆದರು. ಆಗ ಅವಳಿಗೆ ಮೀನಿನ ವಾಸನೆ ಇತ್ತು, ದೇಹವೆಲ್ಲ ಮೀನಿನ ವಾಸನೆ. ಮೀನಿನ ಮಗಳಾಗಿ ಹುಟ್ಟಿ ಬಂದಂತಹ ಇವಳಿಗೆ ಮತ್ಸ್ಯಗಂಧ. ಅವಳಿಗೆ ತಾವು ಅವಳಲ್ಲಿ ವೇದವ್ಯಾಸ ದೇವರನ್ನು ಪಡೆದ ಮೇಲೆ ಅವರಿಗೆ ಯೋಜನಾಗಂಧತಾಂದದವು. ಅವಳ ಮೈ ವಾಸನೆ ಎಷ್ಟು ಸುಗಂಧವಾಗಿತ್ತು ಅಂತಂದ್ರೆ 1 ಯೋಜನದವರೆಗೆ ಅವಳ ಸುಗಂಧ ಬೀರಬೇಕು. ಅಂಥ ಯೋಗ್ಯತೆಯನ್ನ ಕೊಟ್ಟು ಆಶೀರ್ವಾದ ಮಾಡಿ ಹರಸಿ ಹೋಗಿದ್ರು. ಹಾಗಾಗಿ ಅದಕ್ಕಾಗಿ ಸ್ಪೆಷಲ್ ಆಗಿ ಆ ಮಾತನ್ನು ಹೇಳ್ತಾರೆ, ರೂಪ ಮಾಧುರ್ಯ ಗಂಧಯಿಸ್ತು. ಅವಳನ್ನು ನೋಡಿ ಇವಳು ಸಾಕ್ಷಾತ್ ದೇವರೂಪಿಣಿಯಾಗಿದ್ದಾಳೆ ಅಂತ ಅಂದ್ಕೊಂಡು, ನೀನ್ ಯಾರ ಮಗಳು ಅಂತ ಕೇಳಿದ್ರೆ ಅವರು ಹೇಳ್ತಾಳೆ, ಅವಳು ಹೇಳೋದು ಮಾತ್ರ ಹೇಳ್ತಾಳೆ, ನಾನು ದಾಶರಾಜನ ಮಗಳು, ಮೀನುಗಾರನ ಮಗಳು. ಹೇಳುವುದು ಹಾಗೆ ಹೇಳ್ತಾಳೆ. ಮೀನುಗಾರನ ಮಗಳು ಅಂತ ಹೇಳಿದ ಅವಳಿಗೆ ಗೊತ್ತು ತಾನು ಯಾರು ಅಂತ. ಆದ್ರೆ ಮೀನುಗಾರನ ಮಗಳು ಅಂತ ಇಷ್ಟೇ ಹೇಳ್ತಾ ಇದ್ದದ್ದರಿಂದ ಹಾಗೆ ದಾಟಿಸಿ ಆಯ್ತು, ಎಲ್ಲ ಆಯ್ತು. ಆಮೇಲೆ ದಾಟಿಸಿ ಆ ಕಡೆ ಹೋದ ಮೇಲೆ ಆ ಕಡೆಗೆ ಅವನ ದಾಶರಾಜನ ಮನೆ. ದಾಶರಾಜನ ಮನೆಯಲ್ಲಿ ಹೋಗಿ ಅವನ ಮನಸ್ಸಿನಲ್ಲಿ ಏನೋ ಆಸೆ ಬಂತು, ಇವಳನ್ನು ಮದುವೆಯಾಗಬೇಕು. ಬಹಳ ಚಲುವಿಯಾಗಿದ್ದಾಳೆ, ಶ್ರೇಷ್ಠಳಾಗಿದ್ದಾಳೆ, ಇವಳನ್ನು ಮದುವೆಯಾಗಬೇಕು ಅಂತ ಶಂತನುವಿನ ಮನಸ್ಸಿನಲ್ಲಿ ಬಂತು. ಹೋಗಿ ಕೇಳಿದ, ಮದುವೆ ಆಗ್ತೀಯಾ ನೀನು? ಇಲ್ಲ, ನಾನು ಮದುವೆ ಆಗ್ಲಿ ಸಾಧ್ಯವಿಲ್ಲ, ನಮ್ಮ ತಂದೆ ಯಾರಿಗೆ ಕೊಡ್ತಾರೆ ಅವಳ ಜೊತೆಗೆ ನಾನು ಮದುವೆ ಆಗ್ತೀನಿ. ಸಂತೋಷ ಅಂತ ಹೇಳಿ ಅವನು ಶಂತನು ಹೋಗಿ ತಾನೇ ದಾಶರಾಜನ ಮನೆಗೆ, ಮೀನುಗಾರನ ಮನೆಗೆ ಹೋಗ್ತಾನೆ. ಮೀನುಗಾರನ ಕೋಳಿ ಮೀನುಗಾರ ಆಗಲಿ ಮೀನುಗಾರನ ಮನೆಗೆ ಹೋಗಿ ಬೇಡ್ತಾನೆ, ನಿನ್ನ ಮಗಳು ನನ್ನ ಕೊಟ್ಟು ಮದುವೆ ಮಾಡಬೇಕು. ಅವನು ವಿಚಾರ ಮಾಡ್ತಾನೆ, ಆಗಲಿ ಕೊಡ್ತೇನೆ, ಆದ್ರೆ ನನ್ನ ಕರಾರಿದೆ, ಆ ಕರಾರಿನ ಪ್ರಕಾರ ನಾನು ಕೊಡ್ತೀನಿ ಅಂತಂದ. ದಾತವ್ಯಂ ಚೇತ್ ಪ್ರದಾಸ್ಯಾಮಿ ನತ್ವದೇಯಂ ಕದಾಚ ಕಥಂಚನ. ನಾನು ಈ ಕನ್ಯೆಯನ್ನು ಕೊಡ್ತೀನಿ, ನನಗೊಂದು ವರ ಕೊಡಬೇಕು ಅಂದ್ರೆ ಮಾತ್ರ ನಾ ಈ ಕನ್ಯೆಯನ್ನು ವಿವಾಹ ಕೊಡ್ತೀನಿ, ಇಲ್ಲದ್ರೆ ಕೊಡೋದಿಲ್ಲ ಅಂತ. ಏನದು? ನೀವು ರಾಜರಿಗೆ ಅನೇಕ ಹುಡುಗಿಯರನ್ನು ಅಪಹಾರ ಮಾಡಿಕೊಂಡು ಹೋಗೋ ಚಟ ನಿಮಗೆಲ್ಲ.
ಮನೆಯಲ್ಲಿ ಅಂತಃಪುರದಲ್ಲಿ ಇಟ್ಬಿಡ್ತೀರಿ. ಆಮೇಲೆ ಅವರು ಸತ್ರ ಬದುಕಿದ್ರು ಇದನ್ನು ನೋಡುದಿಲ್ಲ ನೀವು. ಹಾಗೆಲ್ಲ ಮಾಡ್ತಕ್ಕದ್ದಲ್ಲ. ನನ್ ಮಗಳ ಮಗನಿಗೆ ನೀವು ರಾಜ್ಯವನ್ನು ಕೊಡೋದಾದ್ರೆ ನಾನ್ ನಿನ್ಗೆ ಇವಳನ್ನು ಕೊಟ್ಟು ಮದುವೆ ಮಾಡ್ತೇನೆ, ಇಲ್ಲದ್ರೆ ಕೊಡುದಿಲ್ಲ. ಇಷ್ಟಂದಾಗ ಇಷ್ಟನ್ನೋದಕ್ಕಿಂತಲೂ ಮೊದಲೇನೆ ಶಂತನುವಿಗೆ ಕೇಳಿದಾಗ ನೀನು ವರವನ್ನು ಕೊಟ್ಟರೆ ನಾನು ಕೊಡ್ತೀನಿ ಅಂತಂದಿದ್ದ. ಆಗ ಶಂತನು ಹೇಳ್ತಾನೆ, ಕೊಡೋ ಹಾಗಿದ್ರೆ ಕೊಡ್ತೀನಿ, ಇಲ್ಲದಿದ್ರೆ ಕೊಡೋದಿಲ್ಲ ಅಂತಂದ. ಮೊದಲು ಹೇಳಿಬಿಟ್ಟಿದ್ದ, ದಾತವ್ಯಂ ಚೇತ್ ಪ್ರದಾಸ್ಯಾಮಿನ ತ್ವದೇಯಂ ಕಥಂಚನ. ಆಗ ದಾಶ ಹೇಳಿದ, ಅಸ್ಯಾಂ ಜಾಯೇತ ತಂ ದಾತುಂ ಅಸ್ಯಾಂ ಜಾಯೇತ ಯಃ ಪುತ್ರ ಸರಾಜ ಪೃಥಿವೀಪತೆ. ಅವನ ಹೆಸರು ಉಚ್ಚೈಶ್ರವ. ಆ ದಾಶನ ಹೆಸರು ಉಚ್ಚೈಶ್ರವ. ಆ ಉಚ್ಚೈಶ್ರವನಿಗೆ ಹೇಳ್ತಾನೆ, ಕೊಡ ಹಾಗಿದ್ರೆ ಕೊಡ್ತೀನಿ, ಇಲ್ಲದಿದ್ರೆ ಕೊಡೋದಿಲ್ಲ ಅಂತ. ಆಗ ಉಚ್ಚೈಶ್ರವ ಅಂದ, ಏನಿಲ್ಲ, ಇವಳ ಮಗನಿಗೆ ನೀನು ರಾಜ್ಯವನ್ನು ಕೊಡಬೇಕು ಅಂದ್ರೆ ಮಾತ್ರ ನಾನು ಮದುವೆ ಮಾಡ್ತೀನಿ, ಇಲ್ಲದಿದ್ರೆ ಇಲ್ಲ. ಆಗಿಂದಾಗ ಶಂತನು ಅದನ್ನು ಮುರಿದುಕೊಂಡು ಬಂದ. ನಾಕಾಮಯತ ತಂ ದಾತಂ ವರಂ ದಾಶಾಯ ಶಾಂತನು. ಮನಸ್ಸಿನಲ್ಲಿ ಬಹಳ ದುಃಖವಾಗ್ತಾ ಇದೆ. ಅವಳನ್ನು ಮದುವೆ ಆಗಲೇಬೇಕು ಅಂತನ್ನುವ ಹಠ ಬಂದಿದೆ, ಅಪೇಕ್ಷೆ ಇದೆ. 36 ವರ್ಷಗಳಲ್ಲ, ಇನ್ನೂ ಹೆಚ್ಚು ದೀರ್ಘವಾದ ಕಾಲದವರೆಗೆ ಅವನ ಮದುವೆ ಇಲ್ಲದೆ ಇದ್ದಾನೆ. ಇಷ್ಟು ದಿನಗಳವರೆಗೆ ಹೆಂಡತಿ ಇಲ್ಲದೆ ಇದ್ದಂತಹ ಶಂತನು ಈ ಹುಡುಗಿಯನ್ನ ನೋಡಿ ಮದುವೆ ಆಗಬೇಕು ಅಂತ ಮನಸ್ಸು ಮಾಡಿದಾಗ, ಆಗಲೂ ಈ ಆಪತ್ತು ಬಂದದ್ದಕ್ಕೆ ಮನಸ್ಸಿನಲ್ಲಿ ತೀವ್ರೇಣ ದಶ್ಯಮಾನೋಪಿ, ಬಹಳ ಮನಸ್ಸಿಗೆ ದುಃಖವಾಗಿದೆ. ಆದರೆ ತಡೆದುಕೊಂಡು ಹಾಗೇ ಮನೆಗೆ ಹೋದ. ಕೊಡ್ಲಿಕ್ಕಾಗುವುದಿಲ್ಲ ಇವರ, ನನಗೆ ಮಗ ಇದ್ದಾನೆ, ಭೀಷ್ಮ ಅತ್ಯುತ್ತಮನಾದಂತಹ ವರ, ಭಾರೀ ಗುಣವಂತ, ಅಂಥ ಶ್ರೇಷ್ಠನಾದ ಮಗನಿಗೆ ನಾನು ರಾಜ್ಯವನ್ನು ಕೊಡುವುದು ಬಿಟ್ಟು ನಿನ್ನ ಮಗಳ ಮಗನಿಗೆ ನಾನು ಯಾಕೆ ರಾಜ್ಯವನ್ನು ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿ ಹಾಗೆ ಎದ್ದೋದ. ಎದ್ದೋಗಿ ಮನೆಯಲ್ಲೇ ಇದ್ದಾನೆ, ಆದ್ರೆ ದುಃಖ ಪಡ್ತಾ ಇದ್ದಾನೆ. ಭೀಷ್ಮನಿಗೆ ರಾಜ್ಯವನ್ನ ಕಿತ್ತಾಕ್ಲಿಕ್ಕೂ ಮನಸ್ಸಿಲ್ಲ, ಆ ಕನ್ನೆಯನ್ನ ಮನಸ್ಸಿನಿಂದ ಹೊರಗೆ ಹಾಕ್ಲಿಕ್ಕೂ ಸಾಧ್ಯವಿಲ್ಲ. ಹೀಗಾಗಿ ಅವನು ವಿಫಲನಾಗಿದ್ದಾನೆ. ಹೊಯ್ದಾಡ್ತಾ ಇದೆ ಮನಸ್ಸು, ವಿಚಾರ ಮಾಡ್ತಾ ಇದ್ದಾನೆ, ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಭೀಷ್ಮರು ಬಂದರು. ನಮ್ಮ ಮಧ್ವಾಚಾರ್ಯರು ಬಹಳ ಬುದ್ಧಿವಂತರು, ಹೇಳುವಾಗ ಕಥೆಯನ್ನ ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ. ಭೀಷ್ಮರು ಬರ್ತಾರೆ. ಭೀಷ್ಮ ದೇವವ್ರತ ಬರ್ತಾನೆ. ದೇವವ್ರತ ಬಂದು ತಂದೆ ಹತ್ರ ಕೂತ್ಕೊಂಡು ಕೇಳ್ತಾನೆ, ಅಪ್ಪ ನೀನು ಯಾಕೆ 2 ದಿವಸದಿಂದ ನೀನು ದುಃಖ ಪಡ್ತಾ ಇದ್ದಿ? ಏನ್ ಶೋಕವಿದೆ ನಿನ್ನ ಮನಸ್ಸಿನಲ್ಲಿ? ವ್ಯಾಧಿ ಬಿಚ್ಛಾಮಿ, ಏನ್ ದುಃಖವಾಗಿದೆ ಹೇಳು. ನಚಾಶ್ರೇ ನನ್ನ ವಿನಿರ್ಯಾಸಿ, ಎಲ್ಲೂ ಹೊರಗೆ ಹೋಗ್ತಾ ಇಲ್ಲ, ಒಳಗೆ ಬರ್ತಾ ಇಲ್ಲ, ಸಭೆ ನಡೆಸ್ತಾ ಇಲ್ಲ, ಊಟ ಮಾಡುವುದಿಲ್ಲ, ಮನಸ್ಸಿಗೆ ಸಮಾಧಾನದಿಂದಿಲ್ಲ, ಯಾವಾಗಲೂ ಬೇಚೈನಾದಂತೆ ಇದ್ದಿ, ಏನಾಗಿದೆ ನಿನಗೆ ಹೇಳು. ಸತಂ ಕಾಮಂ ಅವಾಚ್ಯಂ ವೈ ದಾಶಕನ್ಯಾಂ ಪ್ರತಿದೃಶಂ ವಿವರ್ತಂ ನಾಶಕತ್ ತಸ್ಮೈ ಪಿತಾ ಪುತ್ರಸ್ಯ ಶಂತನು. ಮಗನ ಮುಂದೆ ಆ ಹುಡುಗಿಯನ್ನು ನೋಡಿ ನಾನು ಮೋಹಿತನಾಗಿದ್ದೀನಿ, ಮದುವೆ ಆಗಬೇಕು ಅಂತ ಹೇಳೋದು ಹೇಗೆ ಅನ್ನುವ ಸಂಕೋಚದಿಂದ ಹೇಳಿಲ್ಲ. ಮಾತಾಡದೆ ಸುಮ್ಮನೆ ಇದ್ದಾನೆ. ಹೇಳಿದ, ಬಹಳ ಕಾಡಿದಾಗ, ಕೇಳಿದಾಗ, ಬೇಡಿದಾಗ ಹೇಳಿದ, ಏನಿಲ್ಲ, ಏನ್ ಮಾಡ್ಲಿ, ನೀನೊಬ್ಬನೇ ಮಗ. ಹೌದು, ನಾನೊಬ್ಬನೇ ಮಗ. ಇಲ್ಲ, ಅದು ಒಬ್ಬನೇ ಮಗ ಇದ್ರೆ ಮಕ್ಕಳಿಲ್ಲದೆ ಇದ್ದ ಹಾಗೆ. ಅದಕ್ಕೇನಂತೆ, ಅದಕ್ಕೆ ವಿಚಾರ ಮಾಡ್ತಿದ್ದೇನೆ, ಮುಂದಿನ ನಮ್ಮ ರಾಜ್ಯ ಹೇಗೆ ನಡೆದಿತ್ತು. ಭಾರಿ ವಿಚಿತ್ರವಾಗಿ ಹೇಳಿದ. ಶಂತನು ಅವನಿಗೆ ಸ್ವಚ್ಛವಾಗಿ ತನ್ನ ಭಾವನೆಯನ್ನು ಹೇಳಿಕೊಳ್ಳಿಕ್ಕಾಗದೇ ಇದ್ದಂತೆ ಆ ಸಮಸ್ಯೆ ಬಂದಾಗ ಅವನು ಹೇಳಿದ, ಅಪತ್ಯಂ ನಸ್ತಮೇವೈಕಃ ಕುಲೆ ಮಹತಿ ಭಾರತ. ಎಂಥ ದೊಡ್ಡ ಕುಲ ಇದು, ನಮ್ಮ ದೇವಾಪಿ ಅಂತೂ ಹೋಗಿಬಿಟ್ಟ ವನಕ್ಕೆ. ಬಾಲ್ಯಕ ಇದ್ದಾನೆ, ಅವನ ರಾಜ್ಯ ಇಲ್ಲ ಅವನಿಗೆ. ನನಗೆ ನೀನೊಬ್ಬ ಮಗ, ನೀನು ನಿಜ. ಆದರೆ ನಿನಗೇನಾದ್ರೂ ಅಪಾಯವಾದ್ರೆ ಏನು? ನೀನು ಮಹಾಶೂರ, ಧೀರ, ಪರಾಕ್ರಮಿ, ಯಾವಾಗಲೂ ಯುದ್ಧದ ನಿನಗೆ ಚಟ. ಅಲ್ಲಿ ಇಲ್ಲಿ ಹೋಗಿ ಯುದ್ಧವನ್ನಾಡುವ ಚಟ. ಮನೆಯಲ್ಲೇ ಸುಖವಾಗಿ ಉತ್ತರ ಕುಮಾರನಂತೆ ಕೂತಿದ್ರೆ ನಿನಗೇನು ಚಿಂತೆ ಇರಲಿಲ್ಲ, ಬೇಕಾದಷ್ಟು ಸಂತಾನಗಳಾಗ್ತಿತ್ತು. ಆದರೆ ನೀನು ಮಹಾಶೂರ, ಹಾಗಾಗಿ ಶೂರರಿಗೆ ಯುದ್ಧದಿಂದ ದೂರ ಇರಲಿಕ್ಕೆ ಸಾಧ್ಯವಿಲ್ಲ. ಯುದ್ಧದಲ್ಲಿ ಧುಮುಕಿದಾಗ ಆಪತ್ತು ನಿಶ್ಚಿತ. ಆ ಯಾವ ಆಪತ್ತಿನೊಳಗೆ ನೀನೇನಾಗತ್ತೋ ಯಾರಿಗ್ ಗೊತ್ತು. ಆದ್ದರಿಂದ ನಾನು ಹೆದರಿದ್ದೇನೆ, ನಿನಗೇನಾದ್ರೂ ಆದ್ರೆ ನನ್ನ ಸಂತಾನವೇ ನಿಂತು ಹೋಗುತ್ತಲ್ಲ ಅಂತ ಒದ್ದಾಡ್ತಾ ಇದ್ದೇನೆ. ಅದರ ಅರ್ಥ ಏನು ಅಂತಂದ್ರೆ, ಇನ್ ಅದರ್ ವರ್ಡ್ಸ್ ಹೇಳಬೇಕು ಅಂತಂದ್ರೆ, ಗಂಗಾದೇವಿ ಇಲ್ಲ, ನೀನೊಬ್ಬನೇ ಮಗ, ಇನ್ನೊಂದು ಹೆಣ್ಣನ್ನು ಮದುವೆ ಮಾಡಿಕೊಳ್ಳೋದು ಹೊರತು ಉಪಾಯವಿಲ್ಲ. ಇಷ್ಟು ಅವನಿಗೆ ಸೂಚನೆ. ಆದರೆ ಹೇಳುವ ಮಾತು ಮಾತ್ರ ಮೇಲೆ ಡಿಸ್ಗೈಸ್ ಬಹಳ ಚೆನ್ನಾಗಿತ್ತು. ಆ ಮಾತನ್ನ ಹೇಳಿ, ನನಗೆ ಉತ್ತಮ ಸಂತಾನ ಬೇಕು, ಅಸಂಶಯಂ ತ್ವಮೈವೈಕಃ ಶತಾದಪಿ ವರಸ್ತುತಃ. ನೋನೋ, ನೀನು 100 ಜನ ಮಕ್ಕಳಾಗೋದು ಒಂದೇ, ನೀನು ಒಬ್ಬ ಮಗನಾಗೋದು ಒಂದೇ. ಭಾರಿ ಉತ್ತಮ ಮಗ ನೀನು, ಅದರೊಳಗೇನು ವಿಚಾರವಿಲ್ಲ. ಅಲ್ಲ ವರ್ಣನೆಯನ್ನು ಮಾಡಿದ, ನೀನು ಗುಣವಂತನಲ್ಲ, ಆದ್ರಿಂದ ಗುಣವಂತನಾದ ಮಗ ಮತ್ತೊಬ್ಬ ಬೇಕು. ಈ ಅಭಿಪ್ರಾಯದಿಂದ ನಾನು ಮಕ್ಕಳಾಂತರವನ್ನು ಪಡಿಬೇಕು ಅಂತ ನಾನು ಹೊರಟದ್ದಲ್ಲ. ಮತ್ತೊಬ್ಬ ಪುತ್ರ ಬೇಕು ಅಂತ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ವಂಶ ನಡೀಲಿ ಅಂತ ಆಶೆ ಅಷ್ಟೇ, ಮತ್ತೊಂದೇನು ಇಚ್ಛೆ ಇಲ್ಲ. ಶತಾದಪಿ ವರಸ್ತುತಃ ಸಂತಾನಸ್ಯ ಅವಿನಾಶಾಯ ಕಾಮಯೇ ಭದ್ರಮಸ್ತುವೆ. ಸಂತಾನ ವಿನಾಶವಾಗಬಾರದು ಅಂತ ಅನ್ನೋದಕ್ಕಾಗಿ ನಾನು
ವಿಚಾರ ಮಾಡ್ತಾ ಇದ್ದೀನಿ. ಏನ್ ಮಾಡ್ಲಿ? ಯಾಕೆ ಅಂದ್ರೆ ಶಾಸ್ತ್ರಕಾರರು ಹಿರಿಯರೆಲ್ಲ ಹೇಳುವುದುಂಟು, ಅನಪತ್ಯತಾ ಏಕಪುತ್ರತ್ವಂ, ಒಬ್ಬನೇ ಮಗ ಇದ್ರೆ ಇಲ್ಲದೆ ಇದ್ದ ಹಾಗೆ, ಒಂದೇ ಕಣ್ಣಿದ್ರೆ ಇಲ್ಲದೆ ಇದ್ದ ಹಾಗೆ. ಯಾಕಂದ್ರೆ ಕಣ್ಣು ಹೋಯ್ತು ಅಂದ್ರೆ ಕೂಡ ದೇಹ ಇದ್ದು ಏನ್ ಪ್ರಯೋಜನವಿಲ್ಲ, ಮಗ ಹೋದ ಅಂದ್ರೆ ಮುಗಿದು ಹೋಯ್ತು, ಕುಲದೇ ನಿಂತೋಯ್ತು. ಆದ್ರಿಂದ ಒಬ್ಬೊಬ್ಬ ಮಗನನ್ನೇನು ಪ್ರಯೋಜನವಿಲ್ಲ. ಫ್ಯಾಮಿಲಿ ಪ್ಲಾನಿಂಗ್ ಯಾರು ಮಾಡಿಸ್ಕೋಬೇಡಿ. ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅನಪತ್ಯತಾ ಏಕಪುತ್ರತ್ವಂ, ಅನಪತ್ಯತಾ ಏಕಪುತ್ರತ್ವಂ ಮಿಥ್ಯಾಹುರ್ಧರ್ಮವಾದಿನಃ ಚಕ್ಷುರೇಕಂಚ ಪುತ್ರಶ್ಚ ಅಸ್ತಿ ನಾಸ್ತಿ ಚ ಭಾರತ. ಒಬ್ಬ ಮಗ ಇದ್ದಾನೆ ಅಂದ್ರೆ ಇಲ್ಲದೆ ಇದ್ದ ಹಾಗೆ, ಒಂದು ಕಣ್ಣಿದೆ ಅಂತಂದ್ರೆ ಇಲ್ಲದೆ ಇದ್ದ ಹಾಗೆ. ಯಾಕೆ? ಒಬ್ಬ ಮಗ ಸತ್ತ ಅಂದ್ರೆ ಮುಂದೆ ಮುಗದೇ ಹೋಯ್ತು, ಒಂದು ಕಣ್ಣು ಹೋಯ್ತು ಅಂದ್ರೆ ಏನೂ ಇಲ್ಲ, ಕುರುಡ. ಹಾಗಾಗಿ ನಂಬಬಾರದು. ಅಗ್ನಿಹೋತ್ರಂ ತ್ರಯೀ ವಿದ್ಯಾ ಯಜ್ಞಶ್ಚ ಸಹ ದಕ್ಷಿಣ ಸರ್ವಾಣ್ಯೇತಾನ್ಯಪತ್ಯಸ್ಯ ಕಲಂ ಅರ್ಹಂತಿ ಷೋಡಶಿ. ಒಂದು ಸಂತಾನ ಅಂತಂದ್ರೆ ಅಗ್ನಿಹೋತ್ರ, ಯಜ್ಞ, ಯಾಗ, ತಪಸ್ಸು ಎಲ್ಲಕ್ಕಿಂತಲೂ ಉತ್ತಮ. ಹಾಗಾಗಿ ಎಲ್ಲರೂ ಮಕ್ಕಳನ್ನು ಪಡಿತಾರೆ, ಯಾರೂ ಯಜ್ಞ ಮಾಡುವುದಿಲ್ಲ. ಸರ್ವಮೇತನ್ ಏವಮೇತನ್ ಮನುಷ್ಯೇಷು ತಚ್ಚ ಸರ್ವಂ ಪ್ರಜಾಸ್ವಿತಿ ಯದಪತ್ಯಂ ಮಹಾಪ್ರಜ್ಞ ತತ್ರ ಮೇ ನಾಸ್ತಿ ಸಂಶಯ ಅಪತ್ಯಂ ಕರ್ಮ ವಿದ್ಯಾ ಚ ತ್ರೀಣಿ ಜ್ಯೋತಿಷಿ ಭಾರತ. ಮನೆಯಲ್ಲಿ ಹಚ್ಚೋದಕ್ಕೆ 3 ದೀಪಗಳು, ಒಂದು ಸಂತಾನ, ಇನ್ನೊಂದು ಕರ್ಮ, ಮತ್ತೊಂದು ವಿದ್ಯೆ. ಈ 3 ಇದ್ರೆ ಸಾಕು. ವಿದ್ಯಾ ಕರ್ಮ ಸುತಾ ಇತಿ ಭೀಮಸೇನ ದೇವರು ಹೇಳ್ತಾರೆ. ಹಾಗಾಗಿ ಅಪತ್ಯಂ ಕರ್ಮ ವಿದ್ಯಾಚ ತ್ರೀಣಿ ಜ್ಯೋತಿಷಿ ಭಾರತ. ಈ 3 ಜ್ಯೋತಿಷ್ಯಗಳು, 3 ದೀಪಗಳು, ಇವುಗಳನ್ನು ನಾವು ಜೀವನದಲ್ಲಿ ಬೆಳಗಿಕೊಳ್ಳಬೇಕು. ಇವುಗಳಿಂದ ನಮಗೆ ಶ್ರೇಯಸ್ಸು, ಅವುಗಳಿಂದ ನಮಗೆ ದಾರಿ. ಆದ್ದರಿಂದ ನೀನು ಉತ್ತಮನಾಗಿದ್ರು ನಾಣ್ಯತ್ರ ಯುದ್ಧ ತಸ್ಮತ್ತೇ ನಿಧನಂ ವಿದ್ಯತೆ ಕ್ವಚಿತ. ನೀನು ಯುದ್ಧ ಬಿಟ್ಟು ನೀನು ಬೇರೆ ಕಡೆಗೆ ಸಾಯುವಂತಿಲ್ಲ. ಇದು ಬಹಳ ಮಹತ್ವದ ಮಾತು. ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ. ಬಹಳ ಶ್ರೀಮದಾಚಾರ್ಯ ಈ ಮಾತನ್ನ ಎತ್ತಿ ದೊಡ್ಡ ನಿಯಮ ಮಾಡಿ ನಮಗೆ ತೋರಿಸ್ತಾರೆ. ಬಹಳ ಮಹತ್ವದ ಮಾತು. ಶ್ರೀಮದಾಚಾರ್ಯ ಹೇಳ್ತಾರೆ, ತಸ್ಮಿನ್ ಕಾಲೇ ತ್ಯಜ್ಯತೆ ಹಿ ಬಲವದ್ಭಿರ್ವಧಂ ವಿನಾ. 2 ಹಿಂದಿನ ಕಾಲಕ್ಕೆ ಸಾಯೋದು ಅಂತಂದ್ರೆ 2. ಒಂದು, ಬಲಿಷ್ಠನಾದವನು ಬಾಧ ಕೊಲ್ಲಬೇಕು, ಅದರಿಂದ ಸಾಯ್ಬೇಕು. ಒಂದು, ಇಲ್ಲ ತನ್ನ ಇಚ್ಛೆಯಿಂದ ಸಾಯ್ಬೇಕು. 2. ಅಥವಾ 3ನೇ ದಾರಿ ಅಂದ್ರೆ ಅತೀ ಭೋಗಾಸಕ್ತನಾಗಿ ಹಾಳಾಗಬೇಕು. ಸುಮ್ನೆ ಕೂತ ಮನೆಯಲ್ಲೇ ಕೂತಲ್ಲೇ ಏನೋ ಆಯ್ತು, ವಯಸ್ಸಾಗಿತ್ತು ಸತ್ತೋದ, ಕಥೆನೇ ಸಿಗುದಿಲ್ಲ. ವಯಸ್ಸಾಗಿದ್ದು ಸತ್ತೋದ ಅಂತನೋ ಕಥೆ ಒಪ್ಪುದಿಲ್ಲ ಮಹಾಭಾರತ. ನೀವು ಕೃಷ್ಣನ ಮಗ ಪ್ರದ್ಯುಮ್ನ ಮಗ ಅನಿರುದ್ಧನ ಮಗ ಮತ್ತೊಬ್ಬ, ಅವನ ಮಗ ಮತ್ತೊಬ್ಬ, ಇಷ್ಟಿದ್ರು ಆ ಕಡೆ ಕೃಷ್ಣನ ಅಪ್ಪ ವಸುದೇವ ಇದ್ದಾನೆ, ವಸುದೇವನ ಉಗ್ರಸೇನ ಇದ್ದಾನೆ, ದೇವಕಿ ತಂದೆ ಉಗ್ರಸೇನ ಇದ್ದಾನೆ, ಎಲ್ಲರಿದ್ದಾರೆ, ಎಲ್ಲರ ಬದುಕೇ ಇದ್ದಾರೆ. ಶ್ರಾದ್ದ ಉಗ್ರಸೇನ ಒಬ್ಬನೇ ಮಾಡೋನು, ಒಬ್ಬನೇ ಉಗ್ರಸೇನ ಶ್ರಾದ್ದ ಮಾಡೋದು ಮನೆಯಲ್ಲಿ. ಪಕ್ಷ ಆಗ್ಲಿ ಶ್ರಾದ್ದ ಇಲ್ಲ, ಅವರಷ್ಟೇ ಮಾಡೋದು. ಇವ್ರು ಯಾರು ಏನು ಶ್ರಾದ್ದದ ಪ್ರಸಕ್ತಿನೇ ಇಲ್ಲ. ಕೈಯಲ್ಲಿ ದರ್ಭನೇ ಹಿಡಿಲಿಲ್ಲ ಕೃಷ್ಣ ಕೊನೆ ತನಕ. ಯಾಕಂದ್ರೆ ಯಾರೂ ಸಾಯಲೇ ಇಲ್ಲ, ಯಾರು ದರ್ಭ ಹಿಡಿಬೇಕು ಅವನು. ಹೀಗಾಗಿ ತಸ್ಮಿನ್ ಕಾಲೇ ತ್ಯಜ್ಯತೆ ಬಲವದ್ಭಿರ್ವಧಂ ವಿನ ಅನಿಚ್ಛಯ ಅತಿಸಕ್ತಸ್ತಪೋಹೀನಾ ಕಥಂಚಿನ್ ಮೃತಿಮಪ್ನಯು ಅನಿಚ್ಛಯಾಪಿ ಯಥ ಮೃತ ಚಿತ್ರಾಂಗದಾನಜ. ಬಹಳ ಸ್ವಾರಸ್ಯವಾಗಿದೆ. ಹಾಗಾಗಿ ಇದೊಂದು ಮಹತ್ವದ ನಿಯಮ. ಅದಕ್ಕಾಗಿ ಹೇಳ್ತಾರೆ, ನಾಣ್ಯತ್ರ ಯುದ್ಧ ತಸ್ಮತ್ತೇ ನಿಧನಂ ವಿದ್ಯತೆ ಕ್ವಚಿತ ಇತ್ಯಾದಿ. ಸೋಸ್ಮ್ಯ ಸಂಶಯ ಮಾಪನ್ನ, ಹೀಗೆ ಸಂಶಯ ಬಂದಿದೆ, ಆದ್ದರಿಂದ ನಾನೇನ್ ಮಾಡ್ಲಿ ಅಂತ ವಿಚಾರ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಬಹಳ ಕಷ್ಟವಾಗಿದೆ, ಏನ್ ಮಾಡ್ಲಿ ಅಂತ ಅನ್ಕೊಂಡು ವಿಚಾರ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಆಗಿಂದಾಗ ಇಷ್ಟು ಹೇಳಿದ ತಕ್ಷಣಕ್ಕೆ ಭೀಷ್ಮ ಮಹಾಬುದ್ಧಿವಂತ ಹೇಳ್ಬೇಕೆ. ಆ ಭೀಷ್ಮ ಮಹಾಬುದ್ಧಿವಂತ ತಕ್ಷಣಕ್ಕೆ ಸಾರಥಿಯನ್ನು ಕರೆದ. ಸಾರಥಿಯನ್ನು ಕರೆದು ಕೇಳ್ತಾನೆ, ಸಾರಥಿ ಎಲ್ಲಿ ಹೋಗಿದ್ರಿ ನಿನ್ನೆ ಮೊನ್ನೆ? ಏನ್ ಘಟನೆ ಆಯ್ತು? ಏನ್ ಅಸಮಾಧಾನವಾಗಿದೆಯಲ್ಲ ನಮ್ಮಪ್ಪನಿಗೆ? ಏನದು ಕಾರಣ? ಯಾರ ಹತ್ರ ಹೋಗಿದ್ರಿ? ಇಲ್ಲ, ನಾವು ಹೀಗೆ ಒಂದು ಹುಡುಗಿಯನ್ನು ನೋಡಿದ ನಿಮ್ಮಪ್ಪ, ಆಮೇಲೆ ನಾವು ದಾಶರಾಜನ ಮನೆಗೆ ಹೋದ್ವಿ, ಅಲ್ಲಿ ಭೇಟಿಯಾಗಿದ್ದು. ಅಲ್ಲೇನ್ ಹೇಳಿದ? ಹೀಗೇನೇನೋ ಹೇಳಿದ್ದಾರೆ. ಸರಿ, ನಾನು ಬರ್ತೀನಿ, ನಡಿ ಹೋಗೋಣ. ಭೀಷ್ಮ ತಂದೆ ಜೊತೆಗೆ ಮಾತೇ ಆಡ್ಲಿಲ್ಲ. ಸಾರಥಿಯ ಮಾತನ್ನು ಕೇಳ್ಕೊಂಡ, ರಥದಲ್ಲಿ ಕೂತ್ಕೊಂಡು ಹೊರಟೇ ಬಿಟ್ಟ. ದಾಶರಾಜನ ಮನೆಗೆ ಹೋಗಿ ಹೇಳ್ತಾ ಇದ್ದಾನೆ, ಬಲವತ್ ಸಪತ್ನತಾ ಮಾತ್ರ ದೋಷಂ ಪಶ್ಯಾಮಿ ಕೇವಲಂ ಭೂಯಾಂಸಂ ತ್ವಯಿ ಪಶ್ಯಾಮಿ ತದ್ದೋಷಂ ಅಪರಾಜಿತ. ಆ ದಾಶ ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದ್ರೆ, ಏನು ಹೇಳ್ತಿರಲ್ಲ ನಿಮ್ಮ ಎಕನಾಮಿಕ್ಸ್ ಒಳಗೆ ಏನೋ ಒಂದು ಥಿಯರಿ ಇದೆಯಲ್ಲ, ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ ಅನ್ನೋದೊಂದು ಥಿಯರಿ ಇಲ್ಲ. ಆ ಥಿಯರಿ ಇದ್ದಾಗ ಇಲ್ಲಿ ಬಂತು. ರಾಜ ಬೇಡ್ತಾನೆ, ಈ ದಾಶನ ಈ ಮಗಳನ್ನ ಯಾರ ಮದುವೆ ಮಾಡ್ಕೊಳ್ತಾ ಇದ್ರಿ? ರಾಜ ಬೇಡಿದ ಅಂದ್ರೆ ರಂಭೆ ಆದ್ಲವಳು. ಪರಶು ಮುಟ್ಟಲು ರೋಹ ಸ್ವರ್ಣವಾಗೋದು, ರಾಜ ಮುಟ್ಟಲು ದಾಸಿ ಲಂಭೆ ಆಗೋಳು. ಶ್ರೀಪಾದರಾಜರು ಹೇಳ್ತಾರೆ. ಹಾಗೆ ಈ ದಾಸನಿಗೆ ಏನ್ ಬೆಲೆ ಹೇಳಿ ನೋಡೋಣ? ಏನ್ ಬೆಲೆ ಇಲ್ಲ. ಆದ್ರೆ ಈ ದಾಸನ ಮನೆಗೆ ರಾಜ ಬಂದ ಅಂದ್ರೆ ದಾಸನಿಗೆ ಬೆಲೆ ಬಂತು. ದಾಸ ಅಂದ ಕೊಡುದಿಲ್ಲ ಅಂತಂದ, ಅಹಂಕಾರ ಬಂತವನಿಗೆ. ಯಾರೂ ಬೇಡಿದ್ದಿಲ್ಲ ಅಂದ್ರೆ ಇನ್ನೊಬ್ಬ ಯಾವುದೋ ಒಬ್ಬ ಕ್ಷುದ್ರ ಒಬ್ಬ ಮೀನುಗಾರನಿಗೆ ಕೊಟ್ಟು ಮದುವೆ ಮಾಡಬೇಕಾದದ್ದು ಆ ಹುಡುಗಿಯವಳು. ಆದರೆ ರಾಜ ಮನೆಗೆ ಬಂದು ಕೇಳಿದ ಅಂತ ಅದಕ್ಕೆ ಅಹಂಕಾರ ಬಂತು. ಇವನು ಬಿಗಿದು ಕೂತ.
ಬೆಂಕಿನಿಂದ ಬೀಗಿದ. ಮನೆಗೆ ದೇವವ್ರತ ಬಂದಾಗ ಅವನಿಗೆ ಹೇಳ್ದ, ದಾಸ, ನಾನ್ ನಿನ್ ತಂದೆಗೆ ನಾನು ಮದುವೆ ಮಾಡ್ಕೊಡ್ಲಿಕ್ಕೆ ನಾನು ಎಂದೋ ತಯಾರಿದ್ದೆ, ಒಪ್ಪಿದ್ದೀನಿ. ಆದ್ರೆ ಒಂದೇ ಒಂದು, ಅವಳ ಮಗ ಯಾರಿದಾನೋ ಅವನಿಗೆ ರಾಜ್ಯ ಬರಬೇಕು. ಎಷ್ಟು ಮಾತ್ರ ಕರ ಆಗ್ತದೆ. ಅದರೊಳಗೆ ತತ್ರಾಪಿ ನೀನು ಅವನ ಮಗನ. ಹಾಗಾದ್ರೆ ನೀನಿಂಥ ಮಹಾಪರಾಕ್ರಮಿಯಾಗಿರತಕ್ಕ ಮಗನಿದ್ದಾಗ ನನ್ನ ಮಗಳ ಮಗನಿಗೆ ರಾಜ್ಯ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತದಕ್ಕೆ ಉಪಾಯವಿಲ್ಲ, ನಾನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ.